ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀ ಸಿದ್ದಯ್ಯ ಪುರಾಣಿಕ್ ಅವರ ಒಟ್ಟು ಸಾಹಿತ್ಯದ ಕೊಡುಗೆಯ ಬಗೆಗೆ ಮಾತನಾಡೋದಕ್ಕೆ ಪೂರ್ವದಲ್ಲಿ ನಾನು ಕೆಲವು ವಿಚಾರಗಳನ್ನ ಪೀಠಿಕೆಯಾಗಿ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಅದು ಯಾವ ವಿಚಾರ ಅಂತಂದ್ರೆ, ಮೊದಲನೇದ್ದು ಸಾಹಿತ್ಯ ಅಥವಾ ಒಟ್ಟಾರೆಯಾಗಿ ಕಲೆಗಳೇನಿದ್ದಾವೆ ಅವುಗಳ ಹೊಣೆಗಾರಿಕೆ ಇವತ್ತು ಏನಾಗಿದೆ ಅನ್ನೋದು. ಎರಡನೆಯ ಅಂಶ ನಾನು ಪೀಠಿಕೆಯಲ್ಲಿ ಹೇಳಬೇಕು ಅಂತಿರೋದು, ಅದು ಒಟ್ಟು ವಚನ ಸಾಹಿತ್ಯ ಮತ್ತು ಶರಣ ಚಳುವಳಿ ಏನಿದೆ ಆ ಎರಡರ ಪ್ರಸ್ತುತತೆ ಮತ್ತು ತೀರ ಇತ್ತೀಚಿನ ದಿನಗಳಲ್ಲಿ ಆ ಎರಡರ ಮೇಲೆ ಆಗ್ತಾ ಇರುವ ಹಲವು ಬಗೆಯ ದಾಳಿಗಳು ಮತ್ತು ಅವುಗಳನ್ನು ನಾವು ಎದುರಿಸುವ ಬಗೆ ಯಾವುದು ಅಂತ. ಕಾವ್ಯ ಅಂದ್ರೆ ಏನು ಅಥವಾ ಕಲೆ ಅಂದ್ರೆ ಏನು ಅಂತ ಮಾತಾಡೋ ಹೊತ್ತಿನಲ್ಲೆಲ್ಲ ನಾವೇನ್ ಅನ್ಕೊಳ್ತೀವಿ ಅಂದ್ರೆ, ಎರಡು ಮುಖ್ಯವಾದ ನೆಲೆಗಳಿದಾವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಮೊದಲನೇದ್ದು ಕಾವ್ಯಂ ಆನಂದಾಯ ಅಂತ. ಕಾವ್ಯ ಅನ್ನೋದು ನನಗೆ ಅದರ ಓದು ಒಂದು ರಸಾನುಭವವನ್ನು ಕೊಡುತ್ತೆ. ಅದು ನನಗೆ ವ್ಯಕ್ತಿಗತವಾಗಿ ಒಂದು ಅಪಾರವಾದ ಆನಂದವನ್ನು ಕೊಡುತ್ತೆ. ಅದು ಆ ಆನಂದವನ್ನ ನೀವು ಬೇರೆ ಬೇರೆ ಹೆಸರುಗಳಲ್ಲಿ ಕರಿಬಹುದು. ನೀವು ಅದನ್ನ, ಕೆಲವರಂತೂ ಅದನ್ನ ದೈವದ ಜೊತೆಗಿನ ಸಾಕ್ಷಾತ್ಕಾರಕ್ಕೆ ಕಿಂಚಿದೂನ ಅಂತ ಕೂಡ ಕರೀತಾರೆ. ದೈವಾನುಭವಕ್ಕೆ ಅದು ತುಂಬಾ ಹತ್ತಿರವಾದದ್ದು ಅನ್ನೋ ಮಟ್ಟಕ್ಕೂ ಅದನ್ನ ತಗೊಂಡು ಹೋಗೋರಿದ್ದಾರೆ. ಅದೊಂದು ಅಲೌಕಿಕವಾದ ಅನುಭವ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ವಚನ ಸಾಹಿತ್ಯವೇ ಬಹಳ ಮುಖ್ಯವಾಗಿ ಈ ಸಿದ್ಧಾಂತವನ್ನ ಖಂಡಿಸಿದ್ದು ಅಥವಾ ಈ ಸಿದ್ಧಾಂತವನ್ನ ನಿರಾಕರಿಸಿದ್ದು ಅಂತ ಬೇಕಾದ್ರೂ ಹೇಳ್ಬೋದು. ಅದು ಕಲೆಯ ಅಥವಾ ಕಾವ್ಯದ ಹೊಣೆಗಾರಿಕೆ ಅನ್ನೋದು ನನಗೆ ಕೊಡುವ ಆನಂದ ಮಾತ್ರ ಆಗಿರ್ಬೇಕಾಗಿಲ್ಲ ಅಂತ. ಕಲೆಗಳಿಗೆ ಒಂದು ಸಾಮುದಾಯಿಕವಾದ ಹೊಣೆಗಾರಿಕೆ ಕೂಡ ಇರುತ್ತೆ, ಒಂದು ಉತ್ತರದಾಯಿತ್ವ ಕೂಡ ಇರುತ್ತೆ. ಅದರಿಂದಲೇ ಸಾಹಿತ್ಯವನ್ನ ನಾವು ಆ ಕಾಲದ ಅಗತ್ಯದ ಧ್ವನಿ ಅಂತ ಕರಿತೀವಿ. ಎಲ್ಲ ಕಲೆಗಳು ಆ ಕಾಲದ ಅಗತ್ಯದ ಧ್ವನಿ ಆಗಿರುತ್ತೆ. ಅಥವಾ ಅರಿಸ್ಟಾಟಲ್ ಇನ್ನೊಂದು ಕಡೆನಲ್ಲಿ ಹೇಳ್ತಾನೆ, ಲಿಟ್ರೇಚರ್ ಈಸ್ ಅ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತಾನೆ. ಸಾಹಿತ್ಯ ಅನ್ನೋದೊಂದು ಸಾರ್ವತ್ರಿಕವಾದ ಸತ್ಯ ಅಂತ. ಈ ಎರಡು ಹೇಳಿಕೆಗಳನ್ನು ಪಕ್ಕದಲ್ಲಿ ಇಟ್ಕೊಂಡ್ರೆ ನಮ್ಗೆ ಸ್ಪಷ್ಟ ಆಗೋದು ಏನು ಅಂದ್ರೆ, ಕಾವ್ಯ ಅನ್ನೋದು ನನ್ನದು ಮಾತ್ರವಲ್ಲ. ಕಾವ್ಯ ಅನ್ನೋದು ಬರೆದವ್ರದ್ದು ಹೌದು, ಓದವ್ರದ್ದು ಹೌದು. ಆದ್ರೆ ಬರೆದವರ ಓದಿದವರ ಆಚೆಗೆ ಅದು ಇಡೀ ಸಮುದಾಯಕ್ಕೆ ಸಂಬಂಧಪಟ್ಟಿತ್ತು. ವಚನ ಸಾಹಿತ್ಯವನ್ನ ಮೊದಲನೇ ಬಾರಿಗೆ ಎಕೆ ರಾಮಾನುಜನ್ ಇಂಗ್ಲಿಷ್ಗೆ ಅನುವಾದ ಮಾಡಿ ಅದು ಪೆಂಗ್ವಿನ್ ಪ್ರಕಾಶನದಿಂದ ಬಂದಾಗ ಅದನ್ನೇ ಇಂಗ್ಲಿಷ್ನಲ್ಲಿ ಓದಿದ ಪ್ರತಿಯೊಬ್ಬರೂ ಕೂಡ ಯಾಕೆ ಅದಕ್ಕೆ ಅಷ್ಟು ಮರಳಾದ್ರು ಅನ್ನೋ ಪದನ ಬಳಸ್ಬೇಕು ಏನು ಗೊತ್ತಾಗ್ತಿಲ್ಲ ನಂಗೆ. ಯಾಕೆಂದ್ರೆ ಇವತ್ತು ಮರಳು ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಸೃಷ್ಟಿ ಆಗ್ತಾ ಇವೆ. ಆದ್ರೆ ಬಹಳ ಬೇಗ ವಚನ ಸಾಹಿತ್ಯದ ಜೊತೆನಲ್ಲಿ ಓದುಗರಿಗೆ ಒಂದು ಸಂಬಂಧ ಹುಟ್ಕೊಳ್ತಾ ಹೋಯ್ತು. ಹಾಗೆ ಆ ವಚನಗಳ ಜೊತೆನಲ್ಲಿ ಹುಟ್ಟಿದ ಸಂಬಂಧ ಇದೆಯಲ್ಲ, ಒಂದು ಸಖ್ಯ ಇದೆಯಲ್ಲ, ಆ ಸಖ್ಯ ಕೇವಲ ಸಾಹಿತ್ಯಿಕವಾದದ್ದ ಅಂದ್ರೆ ಅಲ್ಲ. ಬದಲಿಗೆ ಆ ವಚನಗಳು ಇಡೀ ಲೋಕದ ಜೊತೆನಲ್ಲಿ ನಡೆಸಿದಂತ ಒಂದು ಸಂವಾದ ಇದೆಯಲ್ಲ, ಲೋಕದ ಜೊತೆನಲ್ಲಿ ಕಟ್ಕೊಂಡಂತ ಸ್ನೇಹದ ಜಗಳದ ಒಂದು ಸಂಬಂಧ ಇದೆಯಲ್ಲ, ಆ ಸಂಬಂಧವನ್ನ ಕುರಿತದ್ದು. ಆ ಕಾರಣಕ್ಕಾಗಿ ಶರಣ ಸಾಹಿತ್ಯವನ್ನ ನಾವು ಇಡೀ ಜಗತ್ತಿನಲ್ಲಿ ತುಂಬಾ ಮುಖ್ಯವಾದದ್ದು ಅಂತ ತಿಳ್ಕೊಳ್ತೀವಿ. ಯಾಕೆ ನಾನು ಸಿದ್ದಯ್ಯ ಪುರಾಣಿಕರನ್ನ ಕುರಿತು ಮಾತನಾಡುವ ಹೊತ್ತಿನಲ್ಲಿ ಸಾಹಿತ್ಯದ ಸಾರ್ವಜನಿಕ ಮತ್ತು ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಹೊಣೆಗಾರಿಕೆಯ ಮಾತುಗಳನ್ನ ಎತ್ಕೊಂಡಿದ್ದೀನಿ ಅಂತಂದ್ರೆ, ಸಿದ್ದಯ್ಯ ಪುರಾಣಿಕರ ಒಟ್ಟು ಸಾಹಿತ್ಯ, ಅದು ವಚನಗಳಾಗಿರ್ಬೋದು, ನಾಟಕ ಇರಬಹುದು ಅಥವಾ ಇನ್ಯಾವುದೇ ಆಗಿದ್ದಿರ್ಬೋದು, ಆ ಎಲ್ಲ ಸಾಹಿತ್ಯದ ಮೂಲ ಗುರಿಯು ಏನಾಗಿದೆ ಅಂತಂದ್ರೆ ಅದೊಂದು ಲೋಕ ಸಂವಾದದ ಸ್ವರೂಪವನ್ನ ಪಡ್ಕೊಂಡಿದೆ ಅಂತ. ಅವರಿಗೆ ತಾನು ತನ್ನ ಜೊತೆನಲ್ಲಿ ಮಾತಾಡ್ಕೊಳ್ಳೋದು, ತಾನು ದೈವದ ಜೊತೆನಲ್ಲಿ ಮಾತಾಡ್ಕೊಳ್ಳೋದು ಅದಷ್ಟೇ ಅಲ್ಲ. ಅವರ ಇದರಲ್ಲಿರುವಂತ ಸಾವಿರಾರು ವಚನಗಳು ಏನೇನು ಹೇಳ್ತಾ ಇವೆ ಅಂತಂದ್ರೆ, ನಾನು ಬದುಕ್ತಾ ಇರುವ ಈ ಕಾಲಘಟ್ಟ ಏನಿದೆ, ಈ ಪರಿಸರ ಏನಿದೆ, ಅಥವಾ ನನ್ನ ಈ ಕಾಲಘಟ್ಟ ಎದುರಿಸ್ತಾ ಇರುವಂತ ಸವಾಲುಗಳೇನಿದ್ದಾವೆ, ಬಿಕ್ಕಟ್ಟುಗಳೇನಿದ್ದಾವೆ, ಆ ಬಿಕ್ಕಟ್ಟುಗಳಿಗೆ ನಾನು ಸ್ಪಂದಿಸ್ತಾ ಇರೋದು ವ್ಯಕ್ತಿಯಾಗಿಯೋ ಅಥವಾ ಪ್ರತಿನಿಧಿಯಾಗಿಯೋ. ಸಿದ್ದಯ್ಯ ಪುರಾಣಿಕರ ವಚನಗಳನ್ನು ಓದ್ತಾ ಇದ್ರೆ ನಮ್ಗನ್ಸೋದು, ಅವರ ವಚನಗಳಲ್ಲಿ ಇರುವ ಒಂದು ಮೂಲ ಗುಣ ಯಾವುದು ಅಂದ್ರೆ ಅದು ಒಂದನ್ನು ನಂಬ್ಕೊಂಡಿದೆ. ಆ ನಂಬಿಕೆ ಯಾವುದು ಅಂದ್ರೆ, ಈ ವಚನಗಳನ್ನ ಬರಿತಾ ಇರುವ ನಾನು ಲೋಕದ ಪ್ರತಿನಿಧಿ ಅಂತ ತಿಳ್ಕೊಂಡಿದೆ. ಅದು
ನಾನು ಲೋಕದ ಪ್ರತಿನಿಧಿ. ನಾನು ಪ್ರಕೃತಿಯ ಬಗೆಗೆ ಬರೀಲಿ, ಹೆಣ್ಣಿನ ಬಗೆಗೆ ಬರೀಲಿ, ಭ್ರಷ್ಟಾಚಾರದ ಬಗೆಗೆ ಬರೀಲಿ, ಧರ್ಮದ ಬಗೆಗೆ ಬರೀಲಿ, ಜಾತಿಯ ಬಗೆಗೆ ಬರೀಲಿ, ಯಾವುದ್ರ ಬಗೆಗೆ ಬರೆದಾಗ್ಲೂ ಸಿದ್ದಯ್ಯ ಪುರಾಣಿಕರು ಅದನ್ನ ಸ್ವಗತ ಅನ್ನುವ ಹಾಗೆ ಬರೆಯಲ್ಲ. ನನಗೆ ನಾನೇ ಹೇಳ್ಕೊಳ್ತಾ ಇದ್ದೀನಪ್ಪ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಲ್ಲ. ಈ ವಚನಗಳು ಏನನ್ನು ಹೇಳ್ತಾ ಇವೆ, ಏನನ್ನು ಉದ್ದೇಶಿಸಿವೆ ಅಂತಂದ್ರೆ, ಇದನ್ನೊಂದು ಸಾಹಿತ್ಯದ ಪರಿಭಾಷೆನಲ್ಲಿ ಹೇಳೋದಾದ್ರೆ, ಸಿದ್ದಯ್ಯ ಪುರಾಣಿಕರ ಬರವಣಿಗೆ ಏನಿದೆ ಅದು ಸೋದ್ದೇಶವಾದ ಬರವಣಿಗೆ. ಸೋದ್ದೇಶ ಅಂದ್ರೆ ಒಂದು ಉದ್ದೇಶವನ್ನ, ಒಂದು ಗುರಿಯನ್ನ, ಒಂದು ನಿರ್ದಿಷ್ಟವಾದ ಓದುಗ ವಲಯವನ್ನ, ಏನೋ ಒಂದು ಕನಸನ್ನ, ಕನವರಿಕೆಯನ್ನು ಎಲ್ಲವನ್ನೂ ಇಟ್ಕೊಂಡು ಬರೆದಂಥ ಬರವಣಿಗೆ ಸಿದ್ದಯ್ಯ ಪುರಾಣಿಕರದ್ದು. ಇವರ ಸಮಗ್ರ ವಚನಗಳಿಗೆ ತುಂಬಾ ಒಳ್ಳೆಯ ಒಂದು ಮುನ್ನುಡಿಯನ್ನ GS ಸಿದ್ಲಿಂಗಯ್ಯನವರು ಬರೆದಿದ್ದಾರೆ. ನಾವೆಲ್ಲರೂ ಅಪಾರವಾಗಿ ಗೌರವಿಸುವ ದೊಡ್ಡ ವಿದ್ವಾಂಸರು ಇದಕ್ಕೊಂದು ತುಂಬಾ ಒಳ್ಳೆಯ ಪ್ರವೇಶವನ್ನ ಒದಗಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಸಿದ್ದಯ್ಯ ಪುರಾಣಿಕರ ಒಂದು ಮಾತನ್ನ ಕೋಟ್ ಮಾಡ್ತಾರೆ. ಸಿದ್ದಯ್ಯ ಪುರಾಣಿಕರ ಮಾತು ಏನು ಅಂದ್ರೆ, ಮನಸ್ಸಿಲ್ಲದ ಮನಸ್ಸಿನಿಂದ ನಾನು ವಚನಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ, ಆದ್ರೆ ವಚನಗಳು ನನ್ನ ಕೈ ಹಿಡಿತಾವೋ ಇಲ್ವೋ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಆಮೇಲೆ ವಚನಗಳ ಜೊತೆನಲ್ಲಿ ನನ್ಗೊಂದು ಬಹಳ ಆಪ್ತವಾದ ಸಂಬಂಧ ಬೆಳೀತು ಅನ್ನುವ ಅರ್ಥದ ಮಾತನ್ನ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ. ಸಿದ್ದಯ್ಯ ಪುರಾಣಿಕರ ಈ ಮಾತಿನ ಪಕ್ಕದಲ್ಲಿ ಸಿದ್ಲಿಂಗಯ್ಯನವರು ಇಡುವ ಮಾತು ಯಾವುದು ಅಂತಂದ್ರೆ, ಸ್ವತಃ ವಚನಗಳು 12ನೇ ಶತಮಾನದ ವಚನಕಾರರ ರಚನೆಗಳೇನಿದ್ದಾವೆ ಆ ರಚನೆಗಳು ತಾನು ಕಾವ್ಯ ಬರಿಬೇಕು ಅನ್ನುವ ಉದ್ದೇಶದಿಂದ ಬಂದವೇನು ಆಗಿರ್ಲಿಲ್ಲ. ಆದ್ರೆ ಆ ವಚನಗಳು ಎಲ್ಲ ಕಾಲಕ್ಕೂ ಉಳ್ಕೊಂಡ್ಬಿಟ್ಟಿದಾವಲ್ಲ. ಆ ವಚನಗಳು ಸೌಂದರ್ಯ ಮೀಮಾಂಸೆಯ ದೃಷ್ಟಿಯಿಂದಲೂ ಉಳ್ಕೊಂಡಿವೆ, ಅವುಗಳ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಸ್ತುತತೆಯಿಂದಲೂ ಉಳ್ಕೊಂಡಿವೆ. ಸಿದ್ದಯ್ಯ ಪುರಾಣಿಕರ ವಚನಗಳ ಮೇಲೆ ಇರುವ ಬಹಳ ದಟ್ಟವಾದ ಪ್ರಭಾವ ಸಹಜವಾಗಿಯೇ 12ನೇ ಶತಮಾನದ ವಚನಕಾರರದ್ದು. ಹಾಗಿದ್ರೆ ವಚನಕಾರರಿಂದ ಸಿದ್ದಯ್ಯ ಪುರಾಣಿಕರು ಕಲ್ತಿರೋದು ಏನನ್ನ? ಯಾಕೆ ಸಿದ್ದಯ್ಯ ಪುರಾಣಿಕರನ್ನ, ಅವರ ವಚನಗಳನ್ನ ಅಥವಾ ಅವರ ಒಟ್ಟು ಬರವಣಿಗೆಯನ್ನ ನಾವು ವಚನ ಸಾಹಿತ್ಯಕ್ಕೆ ಸಂವಾದಿ ಎನ್ನುವ ಹಾಗೆ, ಅಥವಾ ವಚನ ಸಾಹಿತ್ಯದ ತಾತ್ವಿಕ ನೆಲೆಗಳ ಜೊತೆನಲ್ಲಿ ಅವ್ರು ನಡೆಸಿದ ಅನುಸಂಧಾನ ಅನ್ನುವ ಹಾಗೆ, ಅಥವಾ ಆ ಆಶಯಗಳ ಮುಂದುವರಿಕೆ ಅನ್ನುವ ಹಾಗೆ ಯಾಕೆ ನೋಡ್ಬೇಕು ನಾವು ಅಂತಂದ್ರೆ, ಸಿದ್ದಯ್ಯ ಪುರಾಣಿಕರು ಎಲ್ಲರೂ ಕೂಡ ಲೋಕವನ್ನ ಮೆಚ್ಚಿಸ್ಬೇಕು ಅನ್ನುವ ದೃಷ್ಟಿಯಿಂದ ಬರವಣಿಗೆಯನ್ನ ಮಾಡಿಲ್ಲ. ಈ ಚರ್ಚೆಯನ್ನ ನಾವು ಎಲ್ಲಿಂದ ಶುರು ಮಾಡಬೇಕು ಅಂದ್ರೆ, ಅವರ ಅಂಕಿತದಿಂದ ನಾವು ಶುರು ಮಾಡಬೇಕು. ಸ್ವತಂತ್ರ ಧೀರ ಸಿದ್ದೇಶ್ವರ. ಸ್ವತಂತ್ರ ಮತ್ತು ಧೀರ, ಸ್ವಾತಂತ್ರ್ಯ ಮತ್ತು ಧೈರ್ಯ, ಈ ಎರಡು ಕೂಡ ಶರಣ ಚಳುವಳಿಯ ಎರಡು ಮುಖ್ಯವಾದ ಜೀವಧಾತುಗಳು. ಅವರು ಮತ್ತೆ ಪ್ರಯತ್ನ ಪಟ್ಟಿದ್ದೇನಕ್ಕೆ ಹೇಳಿ, ಒಂದು ವ್ಯಕ್ತಿ ಸ್ವಾತಂತ್ರ್ಯವನ್ನ ನಾವು ಕೊಡಬೇಕು ಅನ್ನೋದು, ಎರಡನೇದ್ದು ಆ ವ್ಯಕ್ತಿ ಸ್ವಾತಂತ್ರ್ಯವನ್ನ ಕುರಿತ ನನ್ನ ಹಕ್ಕನ್ನ ಧೈರ್ಯವಾಗಿ ನಾನು ಮಂಡಿಸ್ಬೇಕು. ನನ್ನದೇ ಮಿತಿ ಇರ್ಬೋದು, ಲೋಕದ್ದೇ ಮಿತಿ ಇರ್ಬೋದು, ಅದನ್ನ ಹೇಳೋದ್ರಲ್ಲಿ ನಾವು ಯಾವತ್ತೂ ಯಾವ ಸಂಕೋಚವನ್ನು ಇಟ್ಕೋಬೇಕಾಗಿಲ್ಲ. ಆದ್ರೆ ಆ ಸಂಕೋಚವನ್ನ ಇಟ್ಕೋಬೇಕಾಗಿಲ್ಲ ಅನ್ನುವ ಹೊತ್ತಿಗೆನೇನೆ ಅಲ್ಲಿನೊಂದು ಬಹಳ ಮುಖ್ಯವಾದ ಕರಾರಿದೆ. ಬಹಳ ಮುಖ್ಯವಾದ ಕರಾರು ಯಾವುದು ಅಂದ್ರೆ, ನನಗೆ ಮಾತಾಡೋದಿಕ್ಕೆ ಯಾವ ನೈತಿಕತೆ ಇದೆ, ಯಾವ ನೈತಿಕತೆಯಿಂದ ನಾನು ನನ್ನನ್ನು ಪ್ರಶ್ನೆ ಮಾಡ್ಕೊತಿದ್ದೀನಿ ಮತ್ತು ಲೋಕವನ್ನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿದ್ದಯ್ಯ ಪುರಾಣಿಕರು ಉದ್ದಕ್ಕೂ ಕೂಡ ಸ್ವತಂತ್ರರಾಗಿದ್ದಾರೆ, ಧೀರರಾಗಿದ್ದಾರೆ. ಆದ್ರೆ ಆ ಸ್ವಾತಂತ್ರ್ಯ ಮತ್ತು ಧೀರತೆ ಈ ಎರಡು ಅವರಿಗೆ ಯಾಕೆ ಒಂದು ದೊಡ್ಡ ಆತ್ಮವಿಶ್ವಾಸವನ್ನು ಕೊಟ್ಟಿವೆ ಅಂತಂದ್ರೆ, ಆ ಆತ್ಮವಿಶ್ವಾಸದ ಹಿನ್ನೆಲೆಯಲ್ಲಿ ಯಾರೂ ಪ್ರಶ್ನಿಸಲಾಗದ ನೈತಿಕತೆ ಇದೆ. ಯಾವ್ದನ್ನ ನಾವು ನೈತಿಕತೆ ಅನ್ನೋದೇ ಒಂದು ವ್ಯಕ್ತಿತ್ವದ ಮೂಲ ಗುಣ ಅಂತ ತಿಳ್ಕೊಂಡಿದ್ದೀವೋ, ಆ ನೈತಿಕ ನೆಲೆಯಿಂದಲೇ ಸಿದ್ದಯ್ಯ ಪುರಾಣಿಕರ ಬರವಣಿಗೆ ಮುಂದುವರೆದಿದೆ ಅಂತ ನನಗೆ ಅನ್ಸುತ್ತೆ. ನಾವೆಲ್ಲರೂ, ನಾನು ಅಂತಲ್ಲ, ಬರೀ ಸಾಹಿತ್ಯದ ಓದುಗರು ಅಂತಲ್ಲ, ಇಡೀ ಕನ್ನಡ ನಾಡು ಮತ್ತೆ ಓದಿ ಮೆಚ್ಚಿರುವ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಇದನ್ನ ಒಂದು ನಾಡಗೀತೆ ಎಷ್ಟು ತೀವ್ರತೆಯಲ್ಲಿ ಹಾಡೋದನ್ನ ನಾನು ಗಮನಿಸಿದ್ದೀನಿ. ಇದನ್ನ ಅದು ಯಾರ್ಯಾರೋ ದೊಡ್ಡ ಕವಿಗಳ ಹೆಸರಿನಲ್ಲಿ ಕೂಡ, ಕುವೆಂಪು ಹೆಸರಿನಲ್ಲಿ ಕೂಡ ಇದು ಹೋಗಿದ್ದಿದೆ ಈ ಕವಿತೆ. ಆ ಕವಿತೆಯಿಂದ ನನ್ನ ಇವತ್ತಿನ ಚರ್ಚೆಯನ್ನ ಶುರು ಮಾಡ್ತೀನಿ. ಓದಿ ಬ್ರಾಹ್ಮಣನಾಗು, ಕಾದೆ ಕ್ಷತ್ರಿಯನಾಗು, ಶೂದ್ರ ವೈಶ್ಯನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು.
ಹಿಂದೂ ಮುಸ್ಲಿಮನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಾಕನೇ ಆಗು, ಭೋಗ ಬಯಸಿ ಏನಾದರೂ ಆಗು, ಹಾರೈಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ರಾಜಕಾರಣಿಯಾಗು, ರಾಷ್ಟ್ರಭಕ್ತನೇ ಆಗು, ಕಲೆಗಾರ, ವಿಜ್ಞಾನಿ, ವ್ಯಾಪಾರಿಯಾಗು, ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಯಾವ ಮಾನವ ನಾಗರಿಕತೆಯ ಬಗೆಗೆ ನಾವು ಮತ್ತೆ ಚರ್ಚೆ ಮಾಡ್ತೀವೋ ಆ ನಾಗರಿಕತೆ ಯಾವುದನ್ನ ತನ್ನ ಕನಸಾಗಿಟ್ಕೊಂಡಿದೆ, ಯಾವುದನ್ನ ತನ್ನ ಉದ್ದೇಶವಾಗಿಟ್ಕೊಂಡಿದೆ, ಯಾವ ದಾರಿಯಲ್ಲಿ ತನ್ನ ಪ್ರಯಾಣವನ್ನ ನಡೆಸಬೇಕು ಅಂತ ನಾಗರಿಕತೆ ಪ್ರಯತ್ನ ಪಡ್ತಿದೆ ಅಂತ ನಾವು ಇತಿಹಾಸದಲ್ಲಿ ಉದ್ದಕ್ಕೂ ನೋಡ್ತಾ ಹೋಗ್ತೀವಲ್ವಾ. ಅದರಲ್ಲಿ ಅನೇಕ ಸೈದ್ಧಾಂತಿಕ ನೆಲೆಗಳಿದ್ದಾವೆ ನಮ್ಗೆ ಅಲ್ವಾ. ಸಮಾಜವಾದ ಇದೆ, ಮಾರ್ಕ್ಸ್ವಾದ ಇದೆ, ಜನತಂತ್ರವಾದ ಇದೆ, ಅನೇಕ ತಾತ್ವಿಕ ನೆಲೆಗಳಿದ್ದಾವೆ ನಮ್ಮಲ್ಲಿ. ಆದರೆ ಯಾವುದೇ ಘನವಾದ ತಾತ್ವಿಕ ನೆಲೆಯ ಮೂಲ ಆಶಯ ಏನು ಅಂತ ಕೇಳಿದ್ರೆ, ಈ ಸಮುದಾಯವನ್ನ, ಈ ಮಾನವ ಸಮುದಾಯವನ್ನ ಎಷ್ಟು ಸಾಧ್ಯವೋ ಅಷ್ಟು ಮಾನವೀಯಗೊಳಿಸ್ಬೇಕು ಅನ್ನೋದು. ಹಾಗೆ ಮಾನವೀಯಗೊಳಿಸೋದಿದೆಯಲ್ಲ, ಅದೇ ಬಹಳ ಕಷ್ಟದ್ದು. ಇಡೀ ಪದ್ಯ ಏನ್ ಹೇಳ್ತಾ ಇದೆ, ನಿನ್ನೊಲವಿನಂತಾಗು, ನೀ ಬಯಸಿದಂತಾಗು, ನೀ ಹಾರೈಸಿದಂತಾಗು, ಹೀಗೆಲ್ಲ ಹೇಳ್ತಾ ಹೇಳ್ತಾ ಅದು ಯಾವುದನ್ನ ಮತ್ತೆ ಪುನರಾವರ್ತನೆಯಲ್ಲಿ ಹೇಳ್ತಾ ಹೋಗ್ತಾ ಇದೆ ಅಂದ್ರೆ, ಮೊದಲು ಮಾನವನಾಗು. ಈ ಕವಿತೆಯ ಧ್ವನಿ ಏನು ಅಂದ್ರೆ, ನೀನ್ ವಿಜ್ಞಾನಿ ಆಗದಿದ್ರೆ ಏನ್ ನಷ್ಟ ಇಲ್ಲ, ನೀನ್ ರಾಜಕಾರಣಿ ಆಗದಿದ್ರೆ ಏನ್ ನಷ್ಟ ಇಲ್ಲ, ಆದ್ರೆ ನೀನು ಮನುಷ್ಯನಾಗದೆ ಹೋದ್ರೆ ಮಾತ್ರ ಅದು ನಿನಗೂ ನಷ್ಟ, ನಿನ್ನ ಕುಟುಂಬಕ್ಕೆ ನಷ್ಟ, ನಿನ್ನ ಸಮುದಾಯಕ್ಕೆ ನಷ್ಟ, ಇಡೀ ಜಗತ್ತಿಗೆ ನಷ್ಟ. ಅದರಿಂದ ಮೊದಲು ಮಾನವನಾಗು ಅನ್ನೋದನ್ನ ಯಾವಾಗ್ಲೂ ಒಂದು ಮೂಲ ಮಂತ್ರದ ಹಾಗೆ ಸಿದ್ದಯ್ಯ ಪುರಾಣಿಕರು ನಂಬಿರುವ ಹಾಗೆ, ಪ್ರತಿಪಾದಿಸಿರುವ ಹಾಗೆ ನನಗೆ ಕಾಣಿಸುತ್ತೆ. ಅವರ ಯಾವ ವಚನಗಳನ್ನು ನೋಡ್ತಾ ಇದ್ದಾಗ್ಲೂ ಕೂಡ ಅದರ ಹಂಬಲ ಏನಾಗಿರುತ್ತೆ ಅಂತಂದ್ರೆ, ಇನ್ನೊಂಚೂರು ನನ್ಗೆ ನಾನು ಸರಿ ಮಾಡ್ಕೊಳ್ಬಹುದಾದ್ರೆ, ನನ್ನ ಮಿತಿಗಳನ್ನು ನಾನು ದಾಟ್ಕೊಳ್ಬಹುದಾದ್ರೆ, ಅಥವಾ ನಾನು ಮತ್ತು ನನ್ನ ಸರೀಕರೇನಿದ್ದಾರೆ, ನನ್ನ ಜೊತೆನಲ್ಲಿ ವಾಸ ಮಾಡ್ತಾ ಇರುವಂತ ಸಹಜೀವಿಗಳೇನಿದ್ದಾರೆ, ಆ ಸಹಜೀವಿಗಳ ಬದುಕು ಇನ್ನೊಂಚೂರು ಪುಷ್ಟಗೊಳ್ಬಹುದಾದ್ರೆ, ಇನ್ನೊಂಚೂರು ಚಂದವಾಗಬಹುದಾದ್ರೆ, ಅದಕ್ಕಿಂತ ದೊಡ್ಡದೇನಿದೆ ಅನ್ನುವ ಅರ್ಥದಲ್ಲಿ ಆ ಧಾಟಿಯಲ್ಲಿ ಇದು ಹೋಗ್ತಾ ಇದೆ. ಇದನ್ನ ಇನ್ನೂ ಸರಳವಾಗಿ ನಾನು ಹೇಳಬೇಕು ಅಂತಂದ್ರೆ, ಸಿದ್ದಯ್ಯ ಪುರಾಣಿಕರ ಒಟ್ಟು ಬರವಣಿಗೆಯ ಧ್ವನಿಯನ್ನ ನಾನು ಕಲ್ಯಾಣ ಪ್ರಜ್ಞೆ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಕಲ್ಯಾಣ ಪ್ರಜ್ಞೆ, ಯಾವ ಕಲ್ಯಾಣ ಪ್ರಜ್ಞೆ ಅಂದ್ರೆ ಬಸವ ಕಲ್ಯಾಣ, ಕ್ರಾಂತಿ ನಡೆದ ಕಲ್ಯಾಣ ಅಂತಲ್ಲ ನಾನು ಹೇಳ್ತಾ ಇರೋದು. ಕಲ್ಯಾಣ ಪ್ರಜ್ಞೆ ಅಂದ್ರೆ ಯಾವುದು ಅಂದ್ರೆ, ನಾನು ಬದುಕ್ತಾ ಜೊತೆಲಿರೋರನ್ನು ಬದುಕೋದಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು, ಅಥವಾ ನಾನು ಒಪ್ಪದ ವಿಚಾರಗಳ ಜೊತೆನಲ್ಲೂ ಬದುಕೋದಕ್ಕೆ ಬೇಕಾಗಿರುವ ವಿವೇಕವನ್ನ ಕಂಡುಕೊಳ್ಳುವಂಥದ್ದು. ಇದನ್ನ 8ನೇ ಶತಮಾನದ ಕನ್ನಡದ ಬಹಳ ಮುಖ್ಯವಾದ ಕೃತಿ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗವನ್ನು ಕುರಿತಾಗೆ ಶೆಲ್ಡನ್ ಪುಲಾಕ್ ಅಂತ, ಇವತ್ತು ಶೆಲ್ಡನ್ ಪುಲಾಕ್ ಅವ್ರನ್ನ ನಾವು ಬದುಕಿರುವ ಅತ್ಯಂತ ದೊಡ್ಡ ಶ್ರೇಷ್ಠ ವಿದ್ವಾಂಸ ಅಂತ ತಿಳ್ಕೊಂಡಿದ್ದೀವಲ್ಲ. ಮೂರ್ತಿ ಸೀರೀಸ್ ಆಫ್ ಕ್ಲಾಸಿಕ್ಸ್ ಅದನ್ನೆಲ್ಲ ಸಂಪಾದಿಸ್ತಾ ಇರುವಂತ ಬಹಳ ಘನವಾದ ವಿದ್ವಾಂಸರು ಶೆಲ್ಡನ್ ಪುಲಾಕ್. ಈ ಶೆಲ್ಡನ್ ಪುಲಾಕ್ ಒಂದು ಭಾಷಣದಲ್ಲಿ ಮತ್ತು ಆಮೇಲೆ ಒಂದು ಲೇಖನನೂ ಬರೆದ್ರು ಅವರು. ಆ ಲೇಖನದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಜಗತ್ತಿನ 10 ಪಠ್ಯಗಳನ್ನ ಪಟ್ಟಿ ಮಾಡಿ ಅಂತ ಯಾರಾದ್ರೂ ಕೇಳಿದ್ರೆ ನಾನು ಕವಿರಾಜ ಮಾರ್ಗವನ್ನ 2ನೇದೋ 3ನೇದೋ ಸ್ಥಾನದಲ್ಲಿ ಇಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಆ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರುತ್ತೆ, ಕಸವೇಂ ಕಸವರಮೇಂ ನೇರೆ ಸೈರಿಸಲಾರ್ಪೊಡೆ ಪರ ವಿಚಾರಮ್ಮಂ ಪರಧರ್ಮಮಂ ಅಂತ. ನಿಜವಾದ ಸಂಪತ್ತು ಯಾವುದೋ ಒಂದು ನಾಗರಿಕ ಸಮುದಾಯದಲ್ಲಿ ಅಂತಂದ್ರೆ, ಬೇರೆಯವರ ವಿಚಾರಗಳನ್ನ ಮತ್ತು ಬೇರೆಯವರ ಧರ್ಮವನ್ನ ನಮ್ಗೆ ಕೊನೆಯ ಪಕ್ಷ ಒಪ್ಪಿ ಗೌರವಿಸುವ ಆ ಪ್ರಬುದ್ಧತೆಯೋ ಆ ದೊಡ್ಡತನವೋ ನಮ್ಗೆ ಇದೆಯೋ ಇಲ್ವೋ, ಆದ್ರೆ ಕೊನೆಯ ಪಕ್ಷ ಅದನ್ನ ಸಹಿಸ್ಕೊಳ್ಳುವ ವಿವೇಕ ಆದ್ರೂ ನಮ್ಗಿರ್ಬೇಕು ಅಂತ ಆ ಪದ್ಯ ಹೇಳುತ್ತೆ, 8ನೇ ಶತಮಾನದ್ದು. ಅದನ್ನ ನಾವು ಯಾವಾಗ್ಲೂ ಕನ್ನಡದ ವಿವೇಕ ಅಂತ ಕರಿತೀವಿ. ನನಗೆ ಸಿದ್ದಯ್ಯ ಪುರಾಣಿಕರ ಈ ವಚನಗಳು ಕನ್ನಡದ ಆ ವಿವೇಕ ಪರಂಪರೆಯ ಮುಂದುವರಿಕೆ ಅಂತ ಯಾವಾಗ್ಲೂ ಅನ್ಸುತ್ತೆ. ಅಂಥದ್ದೊಂದು ದೊಡ್ಡ ವಿವೇಕವನ್ನ ತಾನೂ ಕಲಿತಾ ಲೋಕಕ್ಕೂ ಅದನ್ನ ತಿಳಿಸ್ಕೊಡುವ ಒಂದು ದೊಡ್ಡ ಪ್ರಯತ್ನದಲ್ಲಿ, ಒಂದು ಘನವಾದ ಮಹತ್ವಾಕಾಂಕ್ಷೆಯಲ್ಲಿ ಸಿದ್ದಯ್ಯ ಪುರಾಣಿಕರ ವಚನಗಳಿದಾವೆ ಅಂತ ನನ್ಗೆ ಅನ್ಸುತ್ತೆ. GS ಲಿಂಗನವರ ಒಂದು ಮಾತನ್ನ ನಾನು ಇಲ್ಲಿ ಕೋಟ್ ಮಾಡಬಹುದಾದ್ರೆ, ಅವ್ರು ಹೇಳ್ತಾರೆ, ಸಿದ್ದಯ್ಯ ಪುರಾಣಿಕರ ಈ ವಚನ ಸಂಪುಟ ಮಹತ್ವದ್ದಾಗಿರುವುದು 2 ಪ್ರಧಾನ ಅಂಶಗಳಿಂದ. ಒಂದನೆಯದು, ಅವರ ಪ್ರಥಮ ವಚನ ಸಂಕಲನ ಈ ವಚನೋದ್ಯಾನ ರಾಷ್ಟ್ರೀಯ ಮಟ್ಟದ ಪುರಸ್ಕಾರ ಪಡೆದಿರುವುದು. ಹೀಗೆನ್ನುವಾಗ ಅದಿರ್ಲಿ,
ಮುಂದಕ್ಕೆ ಅವ್ರು ಹೇಳ್ತಾರೆ, ವಚನ ಪ್ರಕಾರ ಹಾಗೂ ಕಾವ್ಯ ಗುಣ ಈ ಎರಡೂ ದೃಷ್ಟಿಗಳಿಂದ ಸಿದ್ದಯ್ಯ ಪುರಾಣಿಕರ ವಚನಗಳು ಮೇಲುಗೈ ಪಡೆಯುತ್ತವೆ. ಎರಡನೆಯದಾಗಿ, ಕವಿಯಾದ ಸಿದ್ದಯ್ಯ ಪುರಾಣಿಕರಿಗೆ ವಚನ ಪ್ರಕಾರ ಅತ್ಯಂತ ಸಹಜಾಭಿವ್ಯಕ್ತಿಯಾಗಿರುವಂತೆ ತೋರುವುದು. ಕಾವ್ಯ ಅನ್ನೋದು ಅವ್ರು ಹೇಳ್ತಾರಲ್ವಾ, ಮನಸ್ಸಿಲ್ಲದ ಮನಸ್ಸಿಂದ ನಾನು ವಚನಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ, ಆದ್ರೂ ವಚನ ನನ್ನ ಕೈ ಹಿಡಿತು ಅಂತ ಅವ್ರು ಯಾಕೆ ಹೇಳ್ತಾರೆ ಅಂತಂದ್ರೆ, ಕಾವ್ಯ ಅನ್ನೋದು ಸಿದ್ದಯ್ಯ ಪುರಾಣಿಕರಿಗೆ ಅವರ ಹೃದಯದಲ್ಲೇ ಇತ್ತು, ಅದು ಒಳಗಿತ್ತು. ಅವ್ರಿಗೆ ಆರಂಭದಲ್ಲಿ ಒಂದು ಸಣ್ಣ ಅಪನಂಬಿಕೆ ಇರಬಹುದು, ನಾನೊಬ್ಬ ನಿಜವಾದ ಅರ್ಥದಲ್ಲಿ ಕವಿ ಆಗ್ತೀನೋ ಆಗಲ್ವೋ ಅಂತ. ಆದ್ರೆ ನಂತರದ ದಿನಗಳಲ್ಲಿ ಸಿದ್ದಯ್ಯ ಪುರಾಣಿಕರಿಗೆ ತಾನು ಬರಿತಾ ಇರುವ ಸಾಹಿತ್ಯ ಪ್ರಕಾರದ ಬಗೆಗೂ ಒಂದು ಹಿಡ್ತಾ ಬಂದಿತ್ತು, ಮತ್ತು ತಾನು ಬರಿತಾ ಇರೋದು ಏನನ್ನ, ಯಾಕೆ ಬರಿತಾ ಇದ್ದೀನಿ, ಯಾರಿಗೋಸ್ಕರ ಬರಿತಾ ಇದ್ದೀನಿ, ಇವು ಎಲ್ಲದರ ಬಗೆಗೂ ಅವ್ರಿಗೆ ಅಪಾರವಾದ ಒಂದು ವಿಶ್ವಾಸ ಇತ್ತು ಅನ್ನೋದ್ರಲ್ಲಿ ನನಗೆ ಏನು ಅನುಮಾನ ಇಲ್ಲ. ಈಗ ಅವರ ಕೆಲವು ವಚನಗಳ ಮೂಲಕವೇ ಸಿದ್ದಯ್ಯ ಪುರಾಣಿಕರ ಬರವಣಿಗೆಯ ಅನನ್ಯತೆಯನ್ನ ಗುರುತಿಸುವ ಒಂದು ಪ್ರಯತ್ನವನ್ನ ಮಾಡ್ತೀನಿ ನಾನು. ನೋಡಿ, ಸೃಷ್ಟಿ ಸೌಂದರ್ಯಕ್ಕೆ ಕಣ್ಣು ಕುರುಡಾಗಿಹವು, 100 ಮರಗಳ 100 ಸ್ವರಗಳಿಗೆ ಕಿವಿ ಕಿವುಡಾಗಿಹವು, ಬಲಿಯದೆ ಬರುವ ಪರಿಮಳಗಳಿಗೆ ಮೂಗು ಎರವಾಗಿಹುದು, ಮಲಯಜದ ಮೃದು ಸ್ಪರ್ಶಕ್ಕೆ ತ್ವಚೆ ಉರುಟಾಗಿಹುದು, ಸ್ವರೋಕ್ತಿ ಸವಿನುಡಿಗಳಿಗೆ ನಾಲಿಗೆ ನಾಸ್ತಿಯಾಗಿಹುದು, ಸದ್ಭಾವನೆಗಳಿಗೆ ಹೃದಯ, ಸುವಿಚಾರಗಳಿಗೆ ಚಿತ್ತ ಬತ್ತಿ ಹೋಗಿಹವು. ಎಂಥ ಬರಡುತನ, ಕೊರಡುತನ, ಉರುಟುತನ, ಒರಟುತನ ಬಂದಿತಯ್ಯ ಬಾಳಿಗೆ. ಏನ ನೋದಿದಡೇನು, ಏನ ಪಡೆದೊಡೇನು, ಇದೇ ಶುಷ್ಕತೆ, ರುಕ್ಷತೆ, ರಿಕ್ತತೆಗಳೇನಯ್ಯ ನಮ್ಮ ಪಾಲಿಗೆ. ತಿನ್ನುವ ಅನ್ನ, ಕುಡಿಯುವ ನೀರು, ಉಸಿರಾಡಿಸುವ ಗಾಳಿಗಳೇ ಮಲಿನವಾಗಿರುವಾಗ ಏಳಿಗೆಗೆ ಅರ್ಥವೇನಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ನಮ್ಮ ಇಡೀ ಸಮಕಾಲೀನ ಸಂದರ್ಭಕ್ಕೆ ಬರೆದ ಒಂದು ಭಾಷ್ಯದ ಹಾಗೆ ನನಗೆ ವಚನ ಕಾಣಿಸ್ತಾ ಇದೆ. ಪುರಾಣಿಕರು ಬಹುಶಃ ಈ ವಚನವನ್ನು ಬರೆದು ಒಂದು 30 ವರ್ಷ ಆದ್ರೂ ಆಗಿರ್ಬೇಕು, 30-40 ವರ್ಷ ಆಗಿರ್ಬೇಕು ಈ ವಚನಗಳನ್ನ ಬರೆದು. ಆದ್ರೆ ಆ ಕೊನೆಯ ಸಾಲುಗಳು ನೋಡಿ, ತಿನ್ನುವ ಅನ್ನ, ಕುಡಿಯುವ ನೀರು, ಉಸಿರಾಡಿಸುವ ಗಾಳಿಗಳೇ ಮಲಿನವಾಗಿರುವಾಗ ಏಳಿಗೆಗೆ ಅರ್ಥವೇನಯ್ಯ. ಇವತ್ತು ದೊಡ್ಡ ಸಂಕಷ್ಟದಲ್ಲಿ ನಮ್ಮ ಜಗತ್ತು ಸಿಕ್ಕಾಕೊಂಡಿದೆ ಅಲ್ವಾ. ಆ ದೊಡ್ಡ ಸಂಕಟ ಯಾವುದು ಅಂದ್ರೆ, ಅಭಿವೃದ್ಧಿ ಎನ್ನುವ ಒಂದು ಮಾದರಿಯನ್ನ, ಅಭಿವೃದ್ಧಿ ಎನ್ನುವ ಕನಸಿನ ಕುದುರೆಯನ್ನ ಏರ್ಕೊಂಡ್ಬಿಟ್ಟಿದೀವಲ್ಲ, ಅಥವಾ ಅದನ್ನ ಹೀಗೆ ಹೇಳ್ಬೋದೇನೋ, ಅಭಿವೃದ್ಧಿ ಅನ್ನೋದಿದೆಯಲ್ಲ ಅದೊಂದು ಹುಲಿ ಸವಾರಿ ತರ. ಹುಲಿ ಸವಾರಿಯ ಕಷ್ಟ ಏನು ಅಂತಂದ್ರೆ, ನಾವು ಹುಲಿಯನ್ನ ಕಷ್ಟಪಟ್ಟು ಏರ್ಬಿಡ್ಬಹುದು, ಏರಿದ್ದಾದ್ಮೇಲೆ ಇಳಿಯೋದು ನಮ್ಮ ಕೈನಲ್ಲಿ ಇರಲ್ಲ. ಇವತ್ತು ನಾವು ಅಭಿವೃದ್ಧಿಯ ಅದೆಷ್ಟು ಮಾದರಿಗಳಿಗೆ ನಮ್ಮನ್ನ ನಾವು ಕೊಟ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಈಗ ನಾವು ನಮ್ಗಿದ್ ಯಾವುದು ಬೇಡ ಮರೆಯ, ನಮ್ಗೆ ಇವಾಗ ವಾಪಸ್ ಒಂದು ಸರಳವಾದ ಸಹಜವಾದ ಬದುಕಿನ ಕಡೆಗೆ ಹೋಗ್ಬೇಕು, ನಾವು ಪ್ರಕೃತಿಯ ಕಡೆಗೆ ಮರಳಿ ಹೋಗ್ತೀವಿ ಅಥವಾ ಸರಳ ಬದುಕಿನ ಕಡೆಗೆ ಮರಳಿ ಹೋಗ್ತೀವಿ ಅಂತಂದ್ರೆ, ಇವತ್ತು ಆ ಆಯ್ಕೆಯ ಸ್ವಾತಂತ್ರ್ಯ ಆದ್ರೂ ನಮ್ಗೆ ಉಳ್ಕೊಂಡಿದ್ಯಾ? ಆ ಆಯ್ಕೆಯ ಸ್ವಾತಂತ್ರ್ಯವೇ ನಮ್ಗೆ ಉಳ್ಕೊಂಡಿಲ್ಲ. ಯಾಕೆಂದ್ರೆ ಆ ಹುಲಿ ಸವಾರಿಗೆ ನಾವು ಕೊಟ್ಕೊಂಡ್ಬಿಟ್ಟಿದೀವಿ. ಹುಲಿ ಸವಾರಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದ್ ನಡೆಸ್ಕೊಂಡು ಹೋಗ್ತಾ ಇದೀವಿ ಅನ್ನೋ ಮಾತು ಕೂಡ ಸುಳ್ಳು ಮತ್ತು ತಪ್ಪು. ಯಾಕೆ ಅಂತಂದ್ರೆ, ನಾವು ಅದನ್ನ ನಡೆಸ್ಕೊಂಡು ಹೋಗ್ತಾ ಇಲ್ಲ, ಹುಲಿನೇ ಇದೆ ಎಲ್ಲಿಗೆ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಸಿದ್ದಯ್ಯ ಪುರಾಣಿಕರ ಈ ವಚನ ಹೇಳ್ತಾ ಇದೆ, ಏಳಿಗೆಗೆ ಅರ್ಥವೇನಯ್ಯ? ಏನ್ ಅರ್ಥ ಇದೆ? ನಾವು ಬುಲೆಟ್ ಟ್ರೈನಿನ ಬಗ್ಗೆ ಮಾತಾಡ್ತಿದೀವಿ, ಮೆಟ್ರೋ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ತಾಸಿಗೆ 1000 ಮೈಲು ವೇಗದಲ್ಲಿ ಹೋಗಬಹುದಾದ ಟ್ರೈನ್ ನಮ್ಮಲ್ಲಿ ಇನ್ನೂ ಯಾಕೆ ಬಂದಿಲ್ಲ ಅಂತ ನಾವು ಮಾತಾಡ್ತಿದ್ದೀವಿ. ಆದ್ರೆ ಸಿದ್ದಯ್ಯ ಪುರಾಣಿಕರು ಕೇಳ್ತಾ ಇದ್ದಾರೆ, ಅಯ್ಯ, ನಾವು ಉಸಿರಾಡಿಸುವ ಗಾಳಿ ಮಲಿನವಾಗಿದೆ, ತಿನ್ನುವ ಅನ್ನ ವಿಷವಾಗಿದೆ. ಇದಿಷ್ಟೇ ಅಲ್ಲ, ಎಷ್ಟೋ ಜನಕ್ಕೆ ಈಗಲೂ ತಿನ್ನೋದಕ್ಕೆ ಅನ್ನ ಇಲ್ಲ. ಇಂಥ ಹೊತ್ತಿನಲ್ಲಿ ನಾವು ಇದು ಏಳಿಗೆ, ಭಾರತ ಸೂಪರ್ ಪವರ್ ಆಗ್ತಾ ಇದೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗ್ತಿದೆ ಅಂತ ನಾವು ಹಲಬೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಇದನ್ನೇ ನಾನು ಕಲ್ಯಾಣ ಪ್ರಜ್ಞೆ ಅಂತ ಕರೆಯೋದು. ಕಲ್ಯಾಣ ಪ್ರಜ್ಞೆ ಯಾವಾಗ್ಲೂ ಯಾವ್ದ್ರ ಕಡೆಗೆ ಗಮನ ಕೊಡ್ತಾ ಇರುತ್ತೆ ಅಂತಂದ್ರೆ, ಯಾರನ್ನ ನಾವು ಕಟ್ಟ ಕಡೆಯ ಮನುಷ್ಯ ಅಂತ ಕರಿತೀವೋ ಆ ಕಟ್ಟ ಕಡೆಯ ಮನುಷ್ಯನಿಗೂ ಮೂಲಭೂತ ಅಗತ್ಯಗಳು ಸಿಕ್ಕಾಗ ಮಾತ್ರ ಅದೊಂದು ಕಲ್ಯಾಣ ರಾಜ್ಯ ಅಲ್ವಾ. 12ನೇ ಶತಮಾನದ ಚಳುವಳಿ ಉದ್ದೇಶಿಸಿದ್ದೇ ಇದನ್ನಲ್ವಾ. ನಾನು ಯಾಕೆ ಸಿದ್ದಯ್ಯ ಪುರಾಣಿಕರನ್ನ ಶರಣ ಚಳುವಳಿಯ
ಪ್ರತಿನಿಧಿ ಅಂತ ಕರಿತಿದ್ದೀನಿ ಅಥವಾ ಅದರ ಮುಂದುವರಿಕೆ ಅಂತ ಕರಿತಾ ಇದ್ದೀನಿ ಅಂತಂದ್ರೆ ಕೊನೆಗೂ ಇವರಲ್ಲೂ ಮೈಗೂಡಿರೋದು ಯಾವ ಅಂಶ ಅಂತಂದ್ರೆ ನಾನು ಮಾತ್ರ ಅಲ್ಲ, ಎಲ್ಲರನ್ನೂ ಬದುಕೋದಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ಬೇಕು. ಮತ್ತು ಇನ್ಯಾರೋ ಅಲ್ಲಿ ತುಂಬ ತೊಂದರೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅನ್ನೋದಾದ್ರೆ, ಲಕ್ಷಾಂತರ ಜನಕ್ಕೆ ಈಗಲೂ ಅನ್ನ ಇಲ್ಲ ಅನ್ನೋದಾದ್ರೆ, ಶಿಕ್ಷಣ ಇಲ್ಲ ಅನ್ನೋದಾದ್ರೆ, ಕುಡಿಯೋಕೆ ನೀರಿಲ್ಲ ಅನ್ನೋದಾದ್ರೆ, ಅಂತಹ ದಾರುಣ ಪರಿಸ್ಥಿತಿಯಲ್ಲಿ ವ್ಯಕ್ತಿಯಾಗಿ, ಅದೇ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನನ್ನ ಹೊಣೆಗಾರಿಕೆ ಏನು ಅನ್ನುವ ಪ್ರಶ್ನೆಯನ್ನ ಪ್ರತಿಯೊಬ್ಬರೂ ಹಾಕೊಳ್ಳದೆ ಹೋದರೆ ಅದು ಕಲ್ಯಾಣ ಪ್ರಜ್ಞೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಅರಿವಿನಲ್ಲಿ ಸಿದ್ದಯ್ಯ ಪುರಾಣಿಕರು ಇದನ್ನ ಬರಿತಾ ಇರುವ ಹಾಗೆ ನನಗೆ ಕಾಣಿಸುತ್ತೆ. ಸಿದ್ದಯ್ಯ ಪುರಾಣಿಕರು ಅಧಿಕಾರಿಯಾಗಿ ಕೆಲಸ ಮಾಡಿದವರು, ಅದರಿಂದ ಅವ್ರಿಗೆ ಈ ಎಲ್ಲವೂ ಗೊತ್ತಿತ್ತು ಅಂತ ಕಾಣುತ್ತೆ. ಅಂದ್ರೆ ಜನಸಾಮಾನ್ಯರ ಕಷ್ಟಗಳೇನು, ದುಃಖ ದುಮ್ಮಾನಗಳೇನು ಅನ್ನೋದ್ರ ಎಲ್ಲ ಆಳವಾದ ಅರಿವು ಅವ್ರಿಗೆ ಇದ್ದಿದ್ರಿಂದಲೇ ಬಹುಶಃ ಅವ್ರಿಗೆ ಇಷ್ಟು, ನಾವು ಯಾವುದನ್ನ ಮಣ್ಣಿನ ವಾಸನೆ ಅಂತ ಕರಿತೀವಿ, ಮುಂದೆ ನಾನು ಓದ್ತಾ ಇರುವ ವಚನದಲ್ಲ ಮಣ್ಣಿನ ವಾಸನೆ ಇದೆ. ಯಾಕೆ ಮಣ್ಣಿನ ವಾಸನೆ ಸಿದ್ದಯ್ಯ ಪುರಾಣಿಕರ ವಚನಗಳಲ್ಲಿ ಇದೆ ಅಂತ ನಮ್ಗನ್ಸುತ್ತೆ ಅಂತಂದ್ರೆ, ಅದು ಡೌನ್ ಟು ಅರ್ತ್ ಅಂತ ನಾವು ಕರಿತೀವಲ್ಲ, ವಾಸ್ತವವಾದ ನೆಲೆನಲ್ಲಿ ಬರೆಯೋದಕ್ಕೆ ನೋಡುತ್ತೆ ಹೊರತು ಅದು ಆಕಾಶದ ಕಡೆಗೆ ಕಣ್ಣು ನೆಟ್ಟ ಕಾವ್ಯ ಅಲ್ಲ ಸಿದ್ದಯ್ಯ ಪುರಾಣಿಕರದ್ದು. ಸಿದ್ದಯ್ಯ ಪುರಾಣಿಕರ ಈ ವಚನಗಳಿರ್ಬೋದು ಅಥವಾ ಅವರ ನಾಟಕಗಳನ್ನು ನಾವು ನೋಡಿದ್ರೆ ನಮಗೆ ಗೊತ್ತಾಗುವ ಅಂಶ ಏನು ಅಂತಂದ್ರೆ, ಸಿದ್ದಯ್ಯ ಪುರಾಣಿಕರಿಗೆ ಆಕಾಶದಲ್ಲಿ ಕಣ್ಣು ನಡೆದ್ರಲ್ಲಿ ಯಾವ ನಂಬಿಕೆನೂ ಇಲ್ಲ. ಪ್ರಕೃತಿಯ ಬಗ್ಗೆ ಅವ್ರಿಗೆ ಅಪಾರವಾದ ಪ್ರೀತಿ ಇದೆ, ಒಲವಿದೆ, ಅದೆಲ್ಲ ಸರಿನೆ. ಆದ್ರೆ ಅವರ ಕಾಲುಗಳು ಮಾತ್ರ ಭದ್ರವಾಗಿ ಮಣ್ಣಿನಲ್ಲಿ ಬೇರೂರಿರುವಂಥವು. ಅದರಿಂದ ಅವರ ಕಾವ್ಯಕ್ಕೊಂದು ಮಣ್ಣಿನ ವಾಸನೆ ಇದೆ, ಒಂದು ವಾಸ್ತವದ ಸ್ಪರ್ಶ ಇದೆ. ಮಣ್ಣಿನ ವಾಸನೆ ಬೇಕು, ಮಣ್ಣಿನಿಂದಲೇ ಮೂಡುವ ಮಲ್ಲಿಗೆಯ ವಾಸನೆ ಬೇಡವೆನ್ನುವವರಿಗೆ ಏನಿನ್ನ ಬೇಕಯ್ಯ. ನಮ್ ಗಮನ ಯಾವ್ದ್ರ ಕಡೆಗಿರ್ಬೇಕು? ಮಲ್ಲಿಗೆ ಹೌದು, ಆದ್ರೆ ಆ ಮಲ್ಲಿಗೆ ಬೆಳೆದಿರೋದು ಎಲ್ಲಿ? ಮಲ್ಲಿಗೆ ಬೆಳೆದಿರೋದು ಎಲ್ಲಿ ಅಂತಂದ್ರೆ ಮಣ್ಣಿನಲ್ಲಿ. ಈ ವಚನ ಓದುವಾಗ ನನಗೆ ಕುವೆಂಪು ಅವರ ಗೊಬ್ಬರ ಕವಿತೆ ನೆನಪಾಗ್ತಾ ಇತ್ತು. ಕುವೆಂಪು ಅವರ ಗೊಬ್ಬರ ಕವಿತೆ ಏನ್ ಹೇಳುತ್ತೆ ಅಂದ್ರೆ, ನಮಗೆ ಆ ಸುಗಂಧ ಭರಿತವಾದ ಹೂವುಗಳು ಕಾಣಿಸ್ತವೆ, ಆ ಹೂಗಳ ಚೆಲುವು ಕಾಣಿಸುತ್ತೆ. ಆದ್ರೆ ಆ ಹೂಗಳ ಚೆಲುವಿಗೂ ಪರಿಮಳಕ್ಕೂ ಮೂಲವಾಗಿರೋದು ಯಾವುದು? ಗೊಬ್ಬರ ಮತ್ತು ಮಣ್ಣು. ನಮ್ಗೆ ಅದ್ರ ಕಡೆಗೆ ಗಮನನೇ ಇರಲ್ವಲ್ಲ. ಹೆಣ್ಣು ನೀಡುವ ರತಿ ಸುಖ ಬೇಕು, ಹೆಣ್ಣಿನಲ್ಲಿಯೇ ಹುದುಗಿರುವ ತಾಯಿತನ ಹಣ್ಣಾಗುವುದು ಬೇಡವೆನ್ನುವವರಿಗೆ ಏನೆನ್ನಬೇಕಯ್ಯ. ಹೊನ್ನು ತರುವ ಸುಖ ಸೌಕರ್ಯಗಳು ಬೇಕು, ಅದ ಪಡೆಯಲು ಪಡುವ ಶ್ರಮ ಸಾಹಸಗಳು ಬೇಡವೆನ್ನುವವರಿಗೆ ಏನೆನ್ನಬೇಕಯ್ಯ. ಅನ್ನ ಪ್ರಾಣಗಳು ಬೇಕು, ಅವುಗಳಲ್ಲಿ ವಿಕಸಿಸುವ ಮನ ವಿಜ್ಞಾನ ಆನಂದಗಳು ಬೇಡವೆನ್ನುವವರಿಗೆ ಏನೆನ್ನಬೇಕಯ್ಯ. ಸ್ವತಂತ್ರ ಧೀರ ಸಿದ್ದೇಶ್ವರ, ನೀನೀವ ದಾನಗಳು ಬೇಕು, ನೀನು ಬೇಡವೆನ್ನುವವರಿಗೆ ಏನೆನ್ನಬೇಕಯ್ಯ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬಸವಣ್ಣನ ವಚನ ಅಲ್ವಾ? ಅದು ಕೂಡ ನೆನಪಾಗುತ್ತಿದೆ ಓದ್ತಾ ಇರೋಕೆ. ಇವ್ರು ಹೇಳ್ತಾ ಇರೋದು ಏನು ಅಂದ್ರೆ, ನಮಗೆ ಸುಖ ಭೋಗ ಎಲ್ಲವೂ ಖಂಡಿತವಾಗಿಯೂ ಬೇಕು, ಆದರೆ ಆ ಸುಖ ಮತ್ತು ಭೋಗದ ಹಿಂದಿನ ಶ್ರಮ ನಮ್ಮ ಅರಿವಿಗೆ ಬರದೆ ಹೋದ್ರೆ. ನನಗೆ ಯಾಕೆ ಈ ವಚನ ಪ್ರಿಯವಾಯಿತು ಅಂತಂದ್ರೆ, ಎರಡು ಕಾರಣಗಳಿಗಾಗಿ. ಒಂದು, ಇದು ಶ್ರಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇದೆ. ಶ್ರಮ ಸಂಸ್ಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಮ್ಮ ಮೊದಲ ಗೌರವ, ನಾವು ಅಗ್ರ ಮನ್ನಣೆ ಅಂತ ಕರಿತೀವಲ್ಲ, ಮೊದಲ ಮಣೆ ಅಂತ ಕರಿತೀವಲ್ಲ, ಮೊದಲ ಮಣೆ ಯಾರಿಗ ಹಾಕ್ಬೇಕು ಅಂದ್ರೆ ಶ್ರಮಜೀವಿಗಳಿಗೆ ಹಾಕ್ಬೇಕು. ಆ ಮೂಲಕ್ಕೆ ನಾವು ಆ ಗೌರವವನ್ನ ಕೊಡ್ಬೇಕು. ಆಮೇಲೆ ಹೂವಿನ ಚೆಲುವಿನ ಕಡೆಗೆ ನಮ್ ಗಮನ ಹೋಗ್ಬೇಕು. ಹಾಗೇನೆ ಯಾವ ಹೆಣ್ಣನ್ನ ಕೇವಲ ಅವಳ ದೇಹದ ಸುಖಕ್ಕಾಗಿ ಬಯಸ್ತಾರೋ, ಹಾಗೆ ದೇಹದ ಸುಖಕ್ಕಾಗಿ ಬಯಸುವಂಥವ್ರಿಗೆ ಅವಳ ವ್ಯಕ್ತಿತ್ವವನ್ನ ಗೌರವಿಸುವ ವಿನಯ ಕೂಡ ಇರಬೇಕು, ಗೌರವಿಸುವ ವಿವೇಕ ಕೂಡ ಇರಬೇಕು. ಅಂದ್ರೆ ಹೆಣ್ಣನ್ನ ಕುರಿತ ಅರಿವು ಮತ್ತು ಶ್ರಮ ಸಂಸ್ಕೃತಿಯನ್ನ ಕುರಿತ ಒಂದು ಬಹಳ ಘನವಾದ ಪ್ರತಿಪಾದನೆ, ಈ ಎರಡೂ ಈ ವಚನದಲ್ಲಿ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ನಂಗೆ ಗೊತ್ತಿಲ್ಲ ಅಂದ್ರೆ ಅವರು ಯಾವ ಹೊತ್ನಲ್ಲಿ ಬರಿತಾ ಇದ್ರು, ಅವರು ಒಂಥರ ತುಂಬಾ ನಿರಂತರವಾಗಿ ಬರಿತಾನೆ ಇದ್ರು ಅಂತ ಕಾಣುತ್ತೆ ಅವರು. ಹಾಗೆ ನಿರಂತರವಾಗಿ ಬರೆಯುವಾಗ ಕವಿಗಳಿಗೆ ಇರ್ಬೇಕಾಗಿರುವ ಒಂದು ಗುಣ ಅಥವಾ ಅದನ್ನ ನಾವು ಬೇಕಾದ್ರೆ ಶಕ್ತಿ ಅಂತ ಬೇಕಾದ್ರೂ ಕರಿಬಹುದು. ಆ ಶಕ್ತಿ ಯಾವುದು ಅಂದ್ರೆ, ತನ್ನ ಕಣ್ಣೆದುರಿಗೆ ನಡೀತಾ ಇರುವ ಘಟನಾವಳಿಗಳನ್ನ ನೋಡೋದು ಮಾತ್ರ ಅಲ್ಲ, ಹಾಗೆ ನೋಡಿದ್ದನ್ನ ನಾನು ಹ್ಯಾಕ್ ಪರಿಭಾವಿಸ್ತೀನಿ, ನನ್ನ ಮನಸ್ಸಿನ ಒಳಗಡೆನಲ್ಲಿ ಪೂರ್ವಗ್ರಹಗಳಿಲ್ಲದೆ ಒಂದು ಅಪ್ಪಟ ವಾಸ್ತವ ಪ್ರಜ್ಞೆಯಲ್ಲಿ ನನ್ಗದನ್ನ ನೋಡಕ್ಕೆ ಒಂದು ಮನಸ್ಥಿತಿ ಬೇಕು.
ಅಲ್ಲದೆ ಹೋದ್ರೆ ನಮ್ಗೆ ಬಹಳ ಬೇಗ ಮನಸ್ಸು ಒಂದ್ ಧರ್ಮದ ಕಡೆಗೆ ಒಲಿಯುತ್ತೆ, ಒಂದ್ ಜಾತಿಯ ಕಡೆಗೆ ಒಲಿಯುತ್ತೆ, ಲಿಂಗತ್ವದ ಕಡೆಗೆ ಒಲಿಯುತ್ತೆ. ಹಾಗೆ ಒಲ್ದು ಬಿಡುತ್ತೆ ಮನಸ್ಸು, ಬಹಳ ಬೇಗ ಆ ಕಡೆಗೆ ವಾಲುತ್ತೆ ಕೊನೆ ಪಕ್ಷ. ನಮ್ಗೆ ಆ ಬಗೆಗೆ ಒಂದು ತೀರ್ಮಾನವನ್ನು ತಗೊಳ್ಳುವಾಗ ನಾವು ನಮ್ಮವ್ರ ಅಂತ ಒಂದು ನೋಡ್ತಾ ಇರ್ತೀವಲ್ಲ. ನಮ್ಮವ್ರ ಅನ್ನೋದಕ್ಕೆ 100 ಅರ್ಥ ಇದೆಯಲ್ಲ. ಅದು ಜಾತಿ ಇರ್ಬೋದು, ಧರ್ಮ ಇರ್ಬೋದು, ವೃತ್ತಿ ಇರ್ಬೋದು, ಲಿಂಗ ಇರ್ಬೋದು, ಇಟ್ ಕುಡ್ ಬಿ ಎನಿಥಿಂಗ್. ಬಟ್ ಸಿದ್ಧಯ್ಯ ಪುರಾಣಿಕರು ಬಹಳ ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನ ಪಡ್ತಿರೋದು ಯಾವುದಕ್ಕೆ ಅಂತಂದ್ರೆ, ಅದನ್ನ ನಾನು ಹೇಗ್ ಬಿಡಿಸ್ಕೋಬೇಕು, ಯಾವುದನ್ನ ವಿಶ್ವಮಾನವ ಅಂತ ನಾವು ಕರಿತೀವಲ್ವಾ, ಆ ವಿಶ್ವಮಾನವತ್ವದ ಕಡೆಗೆ ಇವರ ವಚನಗಳು ತುಡಿತಾ ಇದ್ದಾವೆ. ನಾವು ಯಾಕೆ ಮನುಷ್ಯರು ಇಂಥ 100 ಗೋಡೆಗಳನ್ನು ಕಟ್ಕೊಂಡಿದ್ದೀವಿ? ಯಾಕೆ ನಮ್ಮ ನಡುವೆ ಇಷ್ಟೊಂದು ಕಂದರಗಳಿದ್ದಾವೆ? ಅದು ಗಂಡು ಹೆಣ್ಣಿನ ನಡುವೆ ಇರ್ಬೋದು, ಜಾತಿಗಳ ನಡುವೆ ಇರ್ಬೋದು, ಧರ್ಮದ ನಡುವೆ ಇರ್ಬೋದು, ವರ್ಗಗಳ ನಡುವೆ ಇರ್ಬೋದು. ಈ ಕಂದರವನ್ನು ನಾವು ಮೀರ್ಕೊಳ್ಳೋದು ಹೇಗೆ, ದಾಟೋದು ಹೇಗೆ? ಇದ್ರ ಕಡೆಗೆ ಅವ್ರ ಮನಸ್ಸು ಯಾವಾಗ್ಲೂ ತುಡಿಯುತ್ತೆ. ಸ್ವತಂತ್ರ ಅಂತ ಇದೆಯಲ್ಲ ಅವರ ಅಂಕಿತ ನಾಮದಲ್ಲಿ, ಆ ಸ್ವತಂತ್ರಕ್ಕೆ ಇದು ಒಂದು ಅರ್ಥ ಇದೆ ನೋಡಿ. ನಮ್ಮ ಮನಸ್ಸು ಅನೇಕ ಕಾರಣಗಳಿಗಾಗಿ ಬಂದಿಯಾಗ್ಬಿಟ್ಟಿರುತ್ತೆ, ನಮಗೆ ಗೊತ್ತಿಲ್ಲದೆ ಅದು ಬಂದಿಯಾಗ್ಬಿಟ್ಟಿರುತ್ತೆ. ಯಾವುದೋ ಒಂದು ಆತ್ಮಚರಿತ್ರೆಯಲ್ಲಿ ಓದಿದ್ದೆ, ಅವ್ರು ಹೇಳ್ತಾರೆ ಅವ್ನು ಮಾಡಿದ ತಪ್ಪು, ಆದ್ರೆ ಏನ್ ಮಾಡೋದು ಹೇಳಿ, ಅವ್ನು ನಮ್ಮ ಜಾತಿಗೆ ಸೇರಿದವನಾಗಿದ್ದ, ಹಿಂಗಾಗಿ ಹೇಗಾದ್ರೂ ಮಾಡಿ ಈ ಕತ್ತೆನ ಪಾರ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ ನಾನು ಅಂತವ್ರು ಬರೀತಾರೆ. ನನ್ಗೆ ಅದನ್ನ ಓದ್ದಾಗೆಲ್ಲ ಅನ್ಸೋದು, ಅಲ್ಲಿ ಅವರು ಪ್ರಾಮಾಣಿಕತೆ ಮೆಚ್ಕೊಳ್ಳೋಣ, ಅಥವಾ ಜಾತಿ ವ್ಯವಸ್ಥೆ ಅನ್ನೋದು ಈ ದೇಶದಲ್ಲಿ ಅದೆಷ್ಟು ಆಳವಾಗಿ ಬೇರೂರ್ ಬಿಟ್ಟಿದೆ. ಅದನ್ನೇ ತೇಜಸ್ವಿ ಜಾತಿ ಅನ್ನೋದು ಭಾರತೀಯರ ಮಟ್ಟಿಗೆ ಚರ್ಮದ ಹಾಗೆ ಅಂತ ಕರೀತಾರೆ. ಹಾಗೆ ಚರ್ಮನ ಕಿತ್ತು ನಾವು ಬದುಕಕ್ಕಾಗಲ್ವಾ, ಹಂಗೆ ಚರ್ಮದಷ್ಟು ನಮ್ಗದು ನಮ್ಮ ಬದುಕಿನ, ನಮ್ಮ ವ್ಯಕ್ತಿತ್ವದ ಅವಿಭಾಜ್ಯ ಅಂಗ ಆಗೋಗ್ಬಿಟ್ಟಿದೆ. ಸಿದ್ಧಯ್ಯ ಪುರಾಣಿಕರು ಯಾಕೆ ಧೀರರಾಗಿ ಕಾಣಿಸ್ತಾರೆ ಅಂತಂದ್ರೆ, ವ್ಯಕ್ತಿಗತವಾಗಿ ನಾನು ಅವರನ್ನು ಯಾವತ್ತು ನೋಡಿಲ್ಲ, ಅವ್ರ ಜೊತೆಲಿ ಒಡನಾಡಿಲ್ಲ. ಬಟ್ ಅವರ ಪ್ರಯತ್ನ ಯಾವ ಕಡೆಗಿದೆ ಅಂತಂದ್ರೆ, ಲೆಟ್ ಮಿ ಗೋ ಬಿಯಾಂಡ್ ಆಲ್ ದೀಸ್ ರೆಸ್ಟ್ರಿಕ್ಷನ್ಸ್. ಈ ಎಲ್ಲ ಬಂಧನಗಳು ನಾವೇ ಕ್ರಿಯೇಟ್ ಮಾಡ್ಕೊಂಡ, ನಾವೇ ಸೃಷ್ಟಿಸಿಕೊಂಡ ಈ ಬಂಧನಗಳು, ಮತ್ತು ಅವುಗಳನ್ನು ಬಂಧನಗಳು ಅಂತ ಕರೀತಾರೆ. ಮತ್ತು ಆ ಬಂಧನಗಳ ಅವು ಹೌದು ಅನ್ನೋದ್ರ ಬಗ್ಗೆ ಅವ್ರಿಗೇನು ಅಪನಂಬಿಕೆನೂ ಇಲ್ಲ, ದ್ವಂದ್ವನೂ ಇಲ್ಲ, ಗೊಂದಲನೂ ಇಲ್ಲ. ಅವು ಖಂಡಿತವಾಗಿಯೂ ಅಡ್ಡಗೋಡೆಗಳೇ. ಆ ಗೋಡೆಗಳನ್ನ ನಾವು ಒಡಿಬೇಕು. ಗೋಡೆಗಳನ್ನು ಒಡೆದು ನಾವು ಎಲ್ಲ ಮನುಷ್ಯರು ಒಂದು ಅನ್ನುವ ಹಾಗೆ ಒಂದು ಲೋಕವನ್ನು ಕಟ್ಕೊಳಕ್ ಆಗಬಹುದಾದ್ರೆ ಅದಕ್ಕನ್ಸಿರ್ಬಹುದು. ನಾನು ಸಿದ್ಧಯ್ಯ ಪುರಾಣಿಕರನ್ನ ವಾಸ್ತವ ಪ್ರಜ್ಞೆಯ ಕವಿ ಅಂತ ಕರಿತಾ ಇರುವಾಗ್ಲೂ ನನ್ನ ಮನಸ್ಸಲ್ಲಿ ಇರೋದೇನು ಅಂದ್ರೆ, ಅದು ವಾಸ್ತವ ಪ್ರಜ್ಞೆಯದ್ದು ಹೌದು, ಆದ್ರೆ ಅದು ಒಳಿತನ್ನ ನಿರಾಕರಿಸುವಂಥದ್ದಲ್ಲ. ಒಳಿತಿನೂ ಆಗ್ಬೇಕು ಅನ್ನೋದಾದ್ರೆ ಆ ಒಳಿತಿನ ಬಗೆಗೆ ನನ್ಗೆ 100 ಕಲ್ಪನೆಗಳು ಬರ್ಬೇಕಲ್ಲ, 100 ವಿಚಾರಗಳು ಬರ್ಬೇಕಲ್ಲ. ಹೀಗಾದ್ರೆ ಚೆನ್ನಾಗಿರುತ್ತೆ ಅಂತ ವಿಚಾರಗಳಲ್ಲಿ ಇವ್ರಿಗೆ ಅನ್ಸೋದು ಏನು ಅಂತಂದ್ರೆ, ನಾವೆಲ್ಲರೂ ಸಮಾನರು ಅನ್ನುವ ಹಾಗೆ, ಒಂದೇ ಅನ್ನುವ ಹಾಗೆ ಬದುಕಬಹುದಾದ್ರೆ ಅದಕ್ಕಿಂತ ದೊಡ್ಡದು ಇನ್ಯಾವುದಿದೆ? ಬರ್ಲಿನ್ ಗೋಡೆಯನ್ನು ಕಟ್ಟಿ ನಗರವನ್ನು ಒಡೆದರಾಗಲಿ, ಜರ್ಮನ್ ಜನಾಂಗವನ್ನು ಒಡೆದರೇನಯ್ಯ. ಇದು ಪ್ರಭುತ್ವ ಮತ್ತು ಪ್ರಭುತ್ವದ ದುಷ್ಟ ಆಲೋಚನೆಗಳೇನಿರ್ತವೆ, ಆ ದುಷ್ಟ ಆಲೋಚನೆಗಳ ಜೊತೆನಲ್ಲಿ ಸಿದ್ಧಯ್ಯ ಪುರಾಣಿಕರು ನಡೆಸ್ತಾ ಇರುವಂತ ಮಾತುಕತೆ, ಅಥವಾ ಆ ದುಷ್ಟ ಪ್ರಭುತ್ವ ವ್ಯವಸ್ಥೆಗೆ ಇವ್ರು ಹಾಕ್ತಾ ಇರುವಂತ ಸವಾಲು. ಹೌದಪ್ಪ, ನೀವು ಗೋಡೆ ಅಂತೂ ಕಟ್ಬಿಟ್ರಿ ಬರ್ಲಿನ್ ಇದ್ರಲ್ಲಿ, ಆದ್ರೆ ಆ ಜನಾಂಗವನ್ನು ಹೊಡಿಯಕ್ಕಾಯ್ತಾ ನಿಮ್ಗೆ? ಜನಾಂಗವನ್ನು ಹೊಡಿಯೋಕ್ಕಾಯ್ತಾ ಅಂತ ಪ್ರಶ್ನೆ ಕೇಳ್ತಾ ಇರುವಾಗಲೇ ಸಿದ್ಧಯ್ಯ ಪುರಾಣಿಕರು ಆ ಜನಾಂಗಕ್ಕೂ ಒಂದ್ ಸಂದೇಶ ಕೊಡ್ತಿದ್ದಾರೆ. ಅವ್ರು ಗೋಡೆ ಕಟ್ಕೊಂಡು ಹಾಳಾಗೋಗ್ಲಿ ಪ್ರಭುತ್ವದವರು, ನಾವು ಒಂದಾಗಿರೋದನ್ನ ನೋಡ್ಕೋಬೇಕು. ಯಾಕೆಂದ್ರೆ ಕುಮಾರವ್ಯಾಸ ಹೇಳ್ತಾನೆ ನೋಡಿ, ಬಡವರ ಭಿನ್ನಪವನ್ನಿನ್ನಾರು ಕೇಳುವರು. ಅವ್ರಿಗೆ ಏನೋ ಅಹಂಕಾರ. ಇವಾಗ ಯುದ್ಧ ನೋಡ್ತಾ ಇದ್ದೀವಲ್ಲ ನಾವು, ಆ ಯುದ್ಧದಲ್ಲಿ ಸಾಯ್ತಾ ಇರೋರು ಯಾರು, ಬಲಿ ಆಗ್ತಾ ಇರೋರು ಯಾರು, ತೊಂದರೆ ಆಗ್ತಾ ಇರೋದು ಯಾರಿಗೆ? ಒಗ್ಗಟ್ಟಾಗಿರ್ಬೇಕಾಗಿರೋದು ಯಾರು ಅಂದ್ರೆ, ಯಾರನ್ನ ಶ್ರೀಸಾಮಾನ್ಯರು ಅಂತ ಕರಿತೀವೋ ನಾವು, ಆ ಎಲ್ಲ ಶ್ರೀಸಾಮಾನ್ಯರು, ಜನಸಾಮಾನ್ಯರು ಒಂದಾಗಿದ್ದಾಗ ಮಾತ್ರ ಪ್ರಭುತ್ವದ ಹುನ್ನಾರಗಳೇನಿರ್ತವೆ, ಪ್ರಭುತ್ವದ ಕೆಟ್ಟ ಆಲೋಚನೆಗಳು ಮತ್ತು ಕೆಟ್ಟ ನಡೆಗಳೇನಿರ್ತವೆ, ಆ ಕೆಟ್ಟ ನಡೆಗಳನ್ನ ನಮ್ಗೆ ವಿರೋಧಿಸೋದಕ್ಕಾಗತ್ತೆ. ಬರ್ಲಿನ್ ಗೋಡೆಯನ್ನು ಕಟ್ಟಿ ನಗರವನ್ನು ಒಡೆದರಾಗಲಿ, ಜರ್ಮನ್ ಜನಾಂಗವನ್ನು ಒಡೆದರೇನಯ್ಯ. ಚೀನಾ ಗೋಡೆಯನ್ನು ಕಟ್ಟಿ ಇನ್ನೇನ ತಡೆದರೂ, ವಿಚಾರವಾಹಿನಿಯನ್ನು ತಡೆಯಲಾದೀತೇನೆಯ. ಇವತ್ತು ಯುದ್ಧವನ್ನ ತಮ್ಮ ಠೇಂಕಾರದ ಅಸ್ತ್ರಗಳಾಗಿ ಮಾಡ್ಕೊಂಡಿರೋ ನಾಯಕರಿಗೆ ಇಂಥ ವಚನ ಓದಿಸ್ಬೇಕು ಅಂತ ಅನ್ಸುತ್ತೆ. ಏನ್ರಯ್ಯ ಮಾಡಕ್ ಹೊರಟಿದ್ದೀರಾ ನೀವು?
ಸಾಗರಗಳ ದಿಗ್ಬಂಧನಗೈದು ಸರಕುಗಳ ಸಾಗಾಟ ತಡೆಯಬಹುದಾಗಲಿ ಆಶೋತ್ತರಗಳ ಓಡಾಟವನ್ನು ತಡೆಯಬಹುದೇನೆಯ. ಸಾಗರಗಳ ದಿಗ್ಬಂಧನ, ಇವತ್ತು ಕೂಡ ಆ ಹೊರ್ಮುಜ್ ಸಂಧಿಯನ್ನು ಮುಚ್ಚಿದ್ದಾರೆ ಅಲ್ವಾ. ನೋಡಿ ಎಷ್ಟು ಒಂದು ಮುಂದಾಲೋಚನೆಯಲ್ಲಿ ಅಥವಾ ಕಾವ್ಯಕ್ಕಂಥದ್ದೊಂದು ಕಾಲಾತೀತವಾದ ಶಕ್ತಿ ಇರುತ್ತೆ ನೋಡಿ. ಅದು ಯಾವುದೋ ಒಂದು ನಿರ್ದಿಷ್ಟವಾದ ಕಾಲಘಟ್ಟಕ್ಕೆ ಬರೆದಿದ್ದು ಅಂತ ಆಗದೇ ಇಲ್ಲ. ಅದು ಅದರಿಂದ ನಾವು ಕಾವ್ಯವನ್ನು ಕಾಲಾತೀತ ಅಂತ ಕರೆಯೋದು. ಈ ಕವಿತೆಯನ್ನು ಓದ್ತಾ ಇದ್ದಾಗ ಅರೆ ಹೆಸರುಗಳು ಬೇರೆ ಅಷ್ಟೇ. ಬರ್ಲಿನು ಚೀನಾ ಬಿಟ್ಬಿಟ್ಟು ಅಲ್ಲಿ ನಾವು ಬೇರೆ ದೇಶಗಳ ಅಥವಾ ಇವತ್ತು ಯುದ್ಧದಲ್ಲಿ ತೊಡಕೊಂಡಿರುವ ದೇಶಗಳ ಹೆಸರನ್ನು ಹಾಕ್ಬಿಟ್ರೆ ಇವತ್ತು ಅವ್ರಿಗೋಸ್ಕರನೇ ಬರ್ದಿರೋ ಹಾಗಿದೆಯಲ್ಲ. ಬರ್ದಿದ್ 40 ವರ್ಷದ ಹಿಂದೆ ಇರ್ಬೋದು, ಆದ್ರೆ ಇವತ್ತಿಗೆ ಈ ಸನ್ನಿವೇಶವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದು ಏನ್ ಕರಿಬೇಕು, ಒಂದು ಬೆಳಕಾಗಿ ಈ ವಚನ ಇರುವ ಹಾಗೆ ನನಗೆ ಕಾಣಿಸುತ್ತೆ. ಸಾಗರಗಳ ದಿಗ್ಬಂಧನಗೈದು ಸರಕುಗಳ ಸಾಗಾಟ ತಡೆಯಬಹುದಾಗಲಿ ಆಶೋತ್ತರಗಳ ಓಡಾಟವನ್ನು ತಡೆಯಬಹುದೇನೆಯ. ಹರಡುವ ಗಂಧಕ್ಕೆ ಗಡಿಗಳನ್ನು ಹಾಕುವ ಹವ್ಯಾಸ. ಹರಡುವ ಗಂಧಕ್ಕೆ ನೀವು ಏನದು ಸಮುದ್ರದಲ್ಲ ಸಂಧಿಯನ್ನು ನೀವು ಮುಚ್ಚಬಹುದು, ಆದ್ರೆ ಒಂದೊಳ್ಳೆ ಪರಿಮಳ ಬೀಸ್ತಾ ಇದ್ರೆ ಆ ಪರಿಮಳಕ್ಕೆ ನೀವು ಗೋಡೆ ಹಾಕ್ಬಿಟ್ಟೆ ನೀನ್ ಆ ಕಡೆಗೆ ಹೋಗಕ್ಕಾಗಲ್ಲ, ನೀನ್ ಗಾಳಿ ಆ ಕಡೆ ಹೋಗಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತಾ. ಇಲ್ಲಿ ಸಿದ್ದಯ್ಯ ಪುರಾಣಿಕರು ಮಾತಾಡ್ತಾ ಇರೋದು ಮಾನವತೆಯ ಗಾಳಿಯ ಬಗೆಗೆ, ಮಾತಾಡ್ತಿರೋದು ಮನುಷ್ಯತ್ವದ ಪರಿಮಳದ ಬಗೆಗೆ. ಹಬ್ಬುವ ಬೆಳಕಿಗೆ ಬಂಧನಗಳನ್ನು ಬಿಗಿಯುವ ಹವ್ಯಾಸ, ಚೆಲ್ಲರಿವ ಒಲವಿಗೆ ಎಲ್ಲೆಗಳನ್ನು ರಚಿಸುವ ಹವ್ಯಾಸ, ನಿನ್ನ ಕರುಣೆಗೆ ಗೋಡೆಗಳನ್ನು ಕಟ್ಟುವ ಹವ್ಯಾಸ. ಹಾಸ್ಯಾಸ್ಪದ ಹವ್ಯಾಸಗಳಲ್ಲವೇನೆಯ ಸ್ವತಂತ್ರ ಧೀರ ಸಿದ್ದೇಶ್ವರ. ಹಾಸ್ಯಾಸ್ಪದ. ಇವತ್ತು ಜನಸಾಮಾನ್ಯರು ಏನ್ ಅನ್ಕೊಳ್ತಾ ಇದ್ದಾರೆ ಆ ಯುದ್ಧವನ್ನ ನೋಡ್ಬಿಟ್ಟು? ದುಬೈನಲ್ಲಿ ಅಷ್ಟೊಂದು ಜನ ಒಂದು 10 ದಿನ 15 ದಿವಸ ಅವರಲ್ಲೇ ಉಳ್ಕೋಬೇಕಾಗಿ ಬಂತಲ್ಲ, ಬೇರೆ ಬೇರೆ ದೇಶದವರು ಭಾರತದವರು ಸೇರಿದ ಹಾಗೆ. ಆಗ ಜನಸಾಮಾನ್ಯರಿಗೆ ಏನಾಗಿ ಕಂಡಿರಬಹುದು ಜಗತ್ತಿನ ಈ ಮಹಾನ್ ನಾಯಕರ ಬಗೆಗೆ? ಅವರೆಷ್ಟು ಹಾಸ್ಯಾಸ್ಪದ, ಅವರೆಷ್ಟು ಕ್ರೂರಿಗಳು, ಅವರ ಅಹಂಕಾರಕ್ಕೆ ನಮ್ಮನ್ನು ಬಲಿ ಕೊಡ್ತಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಬಿಡ್ಬಹುದಲ್ಲ. ಹಾಸ್ಯಾಸ್ಪದವಾದ ಸರಕು ನೋಡಿ, ಇದನ್ನ ಹೇಳಕ್ಕೂ ಒಂದು ಧೀರತೆ ಬೇಕಲ್ಲ ಅಲ್ವಾ. ಇದನ್ನೇ ನಾನು ಸ್ವತಂತ್ರ ಧೀರ ಅಂತ ಅವರು ಉದ್ದೇಶಪೂರ್ವಕವಾಗಿ ಇಟ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ತನಕ ಯಾರು ಇಟ್ಕೊಂಡಿರ್ಬಾರ್ದು ಅಂಕಿತವನ್ನ, ಅದು ರಿಪೀಟ್ ಆಗ್ಬಾರ್ದು, ಅದರಿಂದ ನಾನು ಇದನ್ನ ಇಟ್ಕೊಂಡೆ ಅಂತಲ್ಲ. ಬದಲಿಗೆ ಮನುಷ್ಯರಿಗೆ ನಾವು ಸ್ವತಂತ್ರರಾಗಿ ಇದು ಸರಿ ಇದು ತಪ್ಪು ಅಂತ ಆಲೋಚನೆ ಮಾಡುವ ಮತ್ತು ಮಾಡಿದ್ದನ್ನು ಹೇಳುವ, ಯಾವ ಭಯವಿಲ್ಲದೆ ಸಂಕೋಚವಿಲ್ಲದೆ ಹೇಳುವ ಮನಸ್ಥಿತಿ ಒಂದ್ ಬೇಕಲ್ಲ. ಅದಕ್ಕೊಂದು ಧೀರತೆ ಬೇಕಲ್ವಾ. ಆ ಧೀರತೆ ಇಲ್ಲದೆ ಹೋದ್ರೆ ಆ ಕಾವ್ಯಕ್ಕೆ ಏನ್ ಅರ್ಥ? ಕಾವ್ಯದ ಬಗ್ಗೆ ನಾವು ಯಾವಾಗ್ಲೂ ತಿಳ್ಕೊಳ್ಳೋದು ಏನನ್ನ? ಸತ್ಯಂ ಅಪ್ರಿಯಂ ನ ಬ್ರೂಯಾತ್, ಅಪ್ರಿಯವಾದ ಸತ್ಯವನ್ನು ಹೇಳಬಾರದು ಅಂತ ಹೇಳತ್ತಪ್ಪ. ಆದ್ರೆ ಕಾವ್ಯದ ಕೆಲಸವೇ ಏನ್ ಹೇಳಿ? ಕಾವ್ಯದ ಕೆಲಸವೇ ಅಪ್ರಿಯವಾದ ಸತ್ಯಗಳನ್ನು ಮುಂದಿಡೋದಲ್ವಾ. ಅಪ್ರಿಯ ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಸ್ವಾಮಿ, ಆದ್ರೆ ಅದು ಸತ್ಯನೇ ಅಲ್ವಾ. ಆ ಸತ್ಯವನ್ನು ಹೇಳ್ಬೇಕಲ್ಲ ನಾನು. ನಿಜದೊಳೆ ಭೂಪರೆಂಬ ರವಿವೇಕಿಗಳ್ ಅಂತ ಹೇಳಿದ್ನಲ್ಲ ಪಂಪ. ಪಂಪ ಒಬ್ಬ ರಾಜನ ಆಸ್ಥಾನದಲ್ಲೇ ಇದ್ದವನು, ಆದ್ರೂ ಅವನ್ಗೆ ಏನ್ ಹೇಳಕ್ಕಾಯ್ತು? ನಿಜವಾಗಿ ಅರಸರಂದ್ರೆ ಮೂರ್ಖರು ಅಂತ ಹೇಳಿದ್ನಲ್ಲ ಅವನು. ಅರಸು ರಾಕ್ಷಸ ಮಂತ್ರಿ ಮೊರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಪವನಿನ್ನಾರು ಕೇಳುವರು. ಕುಮಾರವ್ಯಾಸನ್ ಮಾತು. ಪ್ರಭುತ್ವದ ಗುಣವೇ ಕ್ರೌರ್ಯ, ದಬ್ಬಾಳಿಕೆ, ಆಕ್ರಮಣ. ಅದು ಜನಸಾಮಾನ್ಯರ ಹಿತದ ಬಗೆಗೆ ಯಾವತ್ತೂ ಗಮನ ಇಟ್ಕೊಂಡಿರುವಂಥದ್ದಲ್ಲ. ಯಾವತ್ತೂ ಅದಕ್ಕದ್ರ ಬಗೆಗೆ ಮೂರ್ಖಾಸಿನ ಬಿಸಾತಿಲ್ಲ. ಸಿದ್ದಯ್ಯ ಪುರಾಣಿಕರು ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರಿಗಿಲ್ಲ. ಮತ್ತು ಅವ್ರನ್ನೂ ಇವ್ರು ಎಲ್ಲಿ ಸೋಲಿಸ್ತಿದ್ದಾರೆ ಗೊತ್ತಾ ಸಿದ್ದಯ್ಯ ಪುರಾಣಿಕರು? ಅವ್ರು ತಿಳ್ಕೊಂಡ್ಬಿಟ್ರು, ಗೋಡೆ ಹಾಕ್ಬಿಟ್ಟು ಒಡೆದು ಬಿಟ್ವಿ ಇವ್ರನ್ನ, ಇನ್ನವ್ರು ಯಾವತ್ತು ಮತ್ತೆ ಒಗ್ಗೂಡಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಸಿದ್ದಯ್ಯ ಪುರಾಣಿಕರು ಹೇಳ್ತಾ ಇದ್ದಾರೆ ಅದನ್ನ ಮಾಡಕ್ಕೆ ಯಾವ ಪ್ರಭುತ್ವಕ್ಕೂ ಸಾಧ್ಯ ಇಲ್ಲ. ಅವ್ರು ತಿಳ್ಕೊಂಡಿದ್ದಾರೆ ಗೋಡೆ ಹಾಕ್ಬಿಟ್ಟು ಮುಗಿಸ್ಬಿಟ್ವಿ ಅವ್ರ ಕತೆ, ನಾವು ಒಡೆದಾಕ್ಬಿಟ್ಟಿದೀವಿ ಅಂತ. ಹಾಗಲ್ಲ. ಮಾನವತೆ ಅಥವಾ ಮನುಷ್ಯತ್ವದ ಮೂಲ ಗುಣ ಏನು, ಅವ್ರ ಕರ್ತವ್ಯ ಏನು ಅಂತಂದ್ರೆ ನಾವು ಒಗ್ಗಟ್ಟಿನಿಂದ ಇರಬೇಕು, ನಾವು ಒಟ್ಟಾಗಿ ಇರಬೇಕು. ಅಂದ್ರೆ ಯಾವ ಪ್ರಭುತ್ವ ಜನಸಾಮಾನ್ಯರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೋ, ಸಿದ್ದಯ್ಯ ಪುರಾಣಿಕರು ಹೇಳ್ತಾ ಇದ್ದಾರೆ, ನೀವು ಅವರ ಕಪಿಮುಷ್ಟಿಗೆ ಸಿಕ್ಕಾಕೊಳ್ಬೇಕಾಗಿಲ್ಲ.
ನೀವು ಅವ್ರ ಕಪಿಮುಷ್ಟಿಯಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ಬೇಕಾಗಿರೋದೇ ನಮ್ಮ ಕರ್ತವ್ಯ ಅನ್ನೋದನ್ನ ಅವರೆಲ್ಲ ಹೇಳ್ತಿದ್ದಾರೆ. ಇಂಥದ್ದನ್ನು ಓದಿದಾಗ ನಮ್ಗೆ ಯಾಕೆ ಬಸವಣ್ಣ ನೆನಪಾಗ್ತಾನೆ, ಯಾಕೆ ಚನ್ನಬಸವಣ್ಣ ನೆನಪಾಗ್ತಾನೆ? ನೀ ಬಿಜ್ಜಳಂಗಂಜುವೆನೆಯ್ಯ ಅಂತ ಕೇಳುವ ಬಸವಣ್ಣ ನೆನಪಾಗ್ತಾರಲ್ಲ. ಇಂಥದ್ದನ್ನ ನೋಡುವಾಗ ನಿಮಿಷವೋ ನಿನಗೆ ನಿಕಷ, ನಿನ್ನ ದೌರ್ಬಲ್ಯದಲ್ಲಿ ಅದಕ್ಕೆ ಅವಕಾಶ. ಒಂದು ನಿಮಿಷವೂ ಅಲಕ್ಷ್ಯದಿಂದಿರಬೇಡ, ಲಕ್ಷ್ಯ ಕೆಲಸವಿದ್ದರೂ ಲಕ್ಷ್ಯದಲ್ಲಿ ಲಕ್ಷ್ಯವಿಲ್ಲದಿರಬೇಡ. ನಿಮಿಷದ ಅಲಕ್ಷ್ಯ ವರುಷಗಳ ಸಾಧನೆಗೆ ಸಮಾಧಿಯಾದೀತು, ಹಿಂದಕ್ಕೆಳೆಯುವ ಉಪಾಧಿಯಾದೀತು. ಸ್ವತಂತ್ರ ಧೀರ ಸಿದ್ದೇಶ್ವರನ ಆಣೆ ನಿನಗೆ, ಚಣಚಣವೂ ಪಣ ತೊಟ್ಟು ಮುಂದುವರಿ, ಸದಾ ಕಣ್ಣೆದುರಿಗಿರಲಿ ಗುರಿ. ಅಹರ್ನಿಶಿ ಅಂತ ಕರಿತೀವಿ ನಾವು, ಹಗಲು ರಾತ್ರಿ ಅಂತ ಕರಿತೀವಿ, ನಿದ್ದೆ ಎಚ್ಚರಗಳಲ್ಲಿ ಅಂತ ಕರಿತೀವಿ ನಾವು. ನಮ್ಮ ಚೈತನ್ಯದ ವಿಕಾಸ ಆಗ್ಬೇಕು ಅನ್ನೋದಿದೆಯಲ್ಲ, ಅದು ನಾನು ಒಂದ್ ಗಳಿಗೆ ಇವತ್ತು ಸಂಕಲ್ಪ ಮಾಡ್ಬಿಟ್ಟಿದ್ದೀನಿ, ಇವತ್ತಿಂದ ನಾನು ದಿನಕ್ಕೆ ಅದೆಷ್ಟೋ ಗಂಟೆ ಓದ್ತೀನಿ, ಇವತ್ತಿಂದ ನಾನು ಸುಳ್ಳು ಹೇಳಲ್ಲ, ಇವತ್ತಿಂದ ನಾನು ಮೋಸ ಮಾಡ. ಪುರಾಣಿಕರು ಹೇಳ್ತಾ ಇದ್ದಾರೆ, ಅದು ಒಂದು ದಿನದ ತೀರ್ಮಾನ, ಒಂದು ಘಳಿಗೆಯ ಸಂಕಲ್ಪ ಅಲ್ಲ. ಅದು ಪ್ರತಿನಿತ್ಯದ ನಿರಂತರವಾದ ಒಂದು ಪ್ರಕ್ರಿಯೆ, ನಿರಂತರವಾದ ಒಂದು ಪ್ರಯತ್ನ ಆಗ್ಬೇಕು. ಆಗ ಮಾತ್ರ ವ್ಯಕ್ತಿಯ ಚೈತನ್ಯ ಅನ್ನೋದು ಬದಲಾಗಬಹುದು, ವ್ಯಕ್ತಿಯ ಚೈತನ್ಯ ಅನ್ನೋದು ವಿಕಾಸ ಆಗ್ತಾ ಹೋಗುತ್ತೆ ಅಂತ ಅವರು ಅದರಲ್ಲಿ ಹೇಳ್ತಾ ಇದ್ದಾರೆ. ಈ ವಚನ ನೋಡಿ, ಇನ್ನೇನೋ ಇಲ್ಲದೆ ಬದುಕಬಲ್ಲೆ, ನೋವಿಲ್ಲದೆ ಬದುಕಲಾರೆನಯ್ಯ. ಕೂರ್ಪರನಗಲಿದ ನೋವು, ಗುರಿಯ ಮುಟ್ಟದ ನೋವು, ಆಸೆ ಅರಳದ ನೋವು, ಒಲವು ಫಲಿಸದ ನೋವು, ನಿನ್ನ ನರಿಯದ ನೋವು, ನನ್ನ ಮರೆಯದ ನೋವು. ಒಂದೊಂದೂ ಊಟೆಯಯ್ಯ ಜೀವನದ ಜರಿಗೆ, ಬಾಳು ಎಚ್ಚರಗೊಳ್ಳುವುದಯ್ಯ ನೋವಿನ ಕರೆಗೆ. ನೋವೇ ನಾವೆಯಯ್ಯ ಬದುಕಿನ ತೊರೆಗೆ, ನೋವಿನ ಹೂವಿನ ಮಧುವಿಗೆ ಮಧುಕರನಾಗುವ ಭಾಗ್ಯವ ಕರುಣಿಸಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ನೊಂದು ಮಾಗಲಿ ಜೀವ ಎಂದು ಹರಸು, ಕೆ ಎಸ್ ನರಸಿಂಹಸ್ವಾಮಿಯವರ ಮಾತು. ನೊಂದು ಮಾಗಲಿ ಜೀವ, ನೋವು ಅನ್ನೋದಿದೆಯಲ್ಲ, ನಾವು ಯಾವಾಗ್ಲೂ ಪ್ರತಿ ಗಳಿಗೆನೂ ಹಂಬಲಿಸೋದು ಏನಕ್ಕೆ ಅಂದ್ರೆ ನೋವು ಬೇಡ, ಕಷ್ಟ ಬೇಡ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಆದ್ರೆ ಒಬ್ಬ ಕವಿಯಾಗಿ ಇಲ್ಲಿ ಸಿದ್ಧಾಯ ಪುರಾಣಿಕರು ಹೇಳ್ತಾ ಇರೋದು ಏನು ಅಂದ್ರೆ, ನೋವು ಇಲ್ಲದ ಮನುಷ್ಯ ಇರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು. ಎರಡನೇದು, ಆ ನೋವು ನಮಗೆ ಕಲಿಸುವ ಪಾಠಗಳಿದ್ದಾವಲ್ಲ, ಅದು ತೋರಿಸುವ ದಾರಿಗಳು, ಅದು ತೋರಿಸುವಂತ ಬೆಳಕು, ಅದರ ಕಡೆಗೆ ನನ್ನ ಗಮನ ಇರಬೇಕು. ನೋವಿದೆ, ಆದ್ರೆ ನೋವಿನಲ್ಲಿ ಕುಗ್ಗಿ ಮುಗೀತು ನನ್ನ ಬದುಕು, ನಾನು ಏನನ್ನೂ ಮಾಡ್ಲಿಲ್ಲ ಅಂತ ಅನ್ಕೊಂಡ್ಬಿಡ್ಬೇಕಾ, ಅಥವಾ ಆ ನೋವಿನಿಂದ ನಾನು ಮುಂದೆ 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 ಹೋಗ್ಬೇಕಾ? ನೋಡಿ, ಇನ್ನೇನೂ ಇಲ್ಲದೆ ನಾನು ಬದುಕಬಹುದು, ಆದ್ರೆ ನೋವಿಲ್ಲದೆ ನನಗೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೆಷ್ಟು ನೋವುಗಳು ಒಂದು ಮನುಷ್ಯ ಜೀವಕ್ಕೆ. ಕೂರ್ಪರನ್ನ ಅಂದ್ರೆ ಪ್ರೀತಿಸಿದವರನ್ನ, ಬಹಳ ಬೇಕಾದವರನ್ನ ಕಳ್ಕೊಂಡಂಥ ನೋವು, ಏನೋ ಒಂದು ಗುರಿ ಇಟ್ಕೊಂಡಿದ್ದೆ ಅದನ್ನ ಮುಟ್ಟಕ್ಕಾಗದೆ ಇದ್ದ ನೋವು, ಒಂದು ಆಸೆ ಇತ್ತು ಆ ಆಸೆ ಅರಳಲಿಲ್ಲ ಹೂವಾಗಿ, ಒಲವು ಫಲಿಸದ ನೋವು, ಯಾರನ್ನೋ ಪ್ರೀತಿಸಿದ್ದೆ ಆ ಪ್ರೀತಿ ಫಲಿಸ್ಲಿಲ್ಲ ನನ್ಗೆ. ಇವೆಲ್ಲ ನೋವು ನೋವು ಅಂತ ತಿಳ್ಕೊಂಬಿಟ್ರೆ ಆ ನೋವಿನಲ್ಲಿ ನಾನು ಮುಳುಗಿ ಹೋಗ್ಬಿಡ್ತೀನಿ, ಮತ್ತೆ ಮೇಲೆ ಹೇಳಕ್ಕಾಗಲ್ಲ. ಆದ್ರೆ ನೋವು ನನ್ನನ್ನು ಏನ್ ಮಾಡ್ಬೇಕು? ಒಂದೊಂದು ಊಟೆಯಯ್ಯ ಜೀವದ ಝರಿಗೆ, ಬಾಳು ಎಚ್ಚರಗೊಳ್ಳುವುದಯ್ಯ ನೋವಿನ ಕರೆಗೆ. ಇದು ಇಡೀ ಈ ವಚನದ ಬಹಳ ಮುಖ್ಯವಾದ ಒಂದು ಘೋಷಣೆ. ಬಾಳು ಎಚ್ಚರಗೊಳ್ಳುವುದಯ್ಯ ನೋವಿನ ಕರೆಗೆ. ಬಾಳು ಎಚ್ಚರಗೊಳ್ಳೋದು ಯಾವುದಕ್ಕೆ? ನೋವಿನ ಕರೆಗೆ. ನೊಂದು ಮಾಗಲಿ ಜೀವ ಎಂದು ಹರಸು ಅಂತಂದಾಗ ನೊಂದು ಬಿಟ್ಟು ನಾನೆಲ್ಲೋ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು ಅಂತಲ್ಲ. ಆ ನೋವಿನಿಂದ ನಾನು ಇಲ್ಲಿ ತನಕ ಮಾಡಿದ ತಪ್ಪುಗಳನ್ನು, ಇಲ್ಲಿ ತನಕ ಆದ ನಿರಾಸೆಯನ್ನು, ಅದನ್ನೆಲ್ಲ ನುಂಗಿ ಅದನ್ನ ಮೀರ್ಕೊಂಡು ನಾನು ಮುಂದೆ, ಅದನ್ನೇ ಇನ್ನೊಂದು ಕಡೆನಲ್ಲಿ ಹೇಳ್ತಾರಲ್ವಾ ಅವರು, ಪ್ರೀತಿಗೆ ಶಾಂತಿಗೆ ಜಯವಿಹುದೆಂದು ನಾಳಿನ ಬಾಗಿಲು ನಂದನವೆಂದು. ನಾಳಿನ ಬಾಗಿಲು ನಂದನ ಆಗಬಹುದು, ನಾಳೆಯ ಬದುಕು ನನಗೆ ಸ್ವರ್ಗ ಆಗಬಹುದು ಅನ್ನುವ ನಂಬಿಕೆಯಲ್ಲಿ ನಾವು ನಡಿಬೇಕು. ಆದ್ರೆ ಹಾಗೆ ನಂಬಿಕೆಯಲ್ಲಿ ನಡೆಯುವಾಗ ನಮ್ಮ ಮನಸ್ಸಿನಲ್ಲಿ ಇರ್ಬೇಕಾಗಿರೋದು ಏನು ಅಂದ್ರೆ, ಈ ನೋವು ಬೇಡ ಅನ್ನೋದಲ್ಲ. ಈ ಕವಿತೆಯ ಒಂದು ದೊಡ್ಡ ಧ್ವನಿ ಏನು ಅಂತಂದ್ರೆ ಈ ವಚನದ್ದು, ನೋವನ್ನ ನಾವು
ಪಕ್ಕಕ್ಕೆ ಇಡ್ಬೇಕಾಗಿಲ್ಲ, ನೋವನ್ನು ನಾವು ಮುಚ್ಚಿಡ್ಬೇಕಾಗಿಲ್ಲ, ಅಥವಾ ನೋವು ಬೇಡ ಅಂತ ನಿರಾಕರಿಸ್ಬೇಕಾಗೂ ಇಲ್ಲ. ನೋವು ನಮ್ಮ ಬದುಕಿನ, ನಮ್ಮ ವ್ಯಕ್ತಿತ್ವದ ಅನಿವಾರ್ಯವಾದ ಅವಿಭಾಜ್ಯವಾದ ಅಂಗ. ಆದ್ರೆ ಆ ನೋವನ್ನ ನಾನು ಹೇಗೆ ನಡೆಸ್ಕೊಳ್ತೀನಿ, ಆ ನೋವನ್ನ ನಾನು ಒಳಗೆ ಹೇಗೆ ತಂದ್ಕೊಳ್ತೀನಿ, ಆ ನೋವಿನಿಂದ ನಾನು ಮುಂದಕ್ಕೆ ಹೇಗೆ ಹೋಗ್ತೀನಿ ಅನ್ನೋದೇ ಬಹಳ ಮುಖ್ಯವಾದದ್ದು ಅಂತ. ನೋಡಿ, ನೋವಿನ ಹೂವಿನ ಮಧುವಿಗೆ, ನೋವನ್ನ ನಾವು ವಿಕಾರವಾಗಿರುತ್ತೆ, ಕಪ್ಪಾಗಿರುತ್ತೆ ಅಂತ ತಿಳ್ಕೊಂಡಿರ್ತೀವಲ್ಲ, ಆದ್ರೆ ಇವ್ರು ಹೇಳ್ತಾ ಇದ್ದಾರೆ ನೋವಿನ ಹೂವು. ಮತ್ತೆ ಆ ನೋವಿನ ಹೂವಿನಲ್ಲೂ ಒಂದು ಮಧು ಇರುತ್ತೆ, ಒಂದು ಮಕರಂದ ಇರುತ್ತೆ, ಒಂದು ಜೇನು ಇರುತ್ತೆ ಅದರಲ್ಲಿ. ನೋವಿನ ಹೂವಿನ ಮಧುವಿಗೆ ಮಧುಕರನಾಗುವ ಭಾಗ್ಯವ ಕರುಣಿಸಯ್ಯ. ಮಧುಕರ, ಆ ನೋವಿನ ಹೂವಿನಲ್ಲಿ ಮಧು ಇರುತ್ತಲ್ಲ, ಅದನ್ನ ನಾನು ತಗೋಬೇಕು, ಅದನ್ನ ನಾನು ಕುಡಿಬೇಕು. ಹೂವು ನೋವಿನದ್ದು, ಆದ್ರೆ ಆ ನೋವಿನ ಹೂವಿನಲ್ಲಿರೋದು ಸಿಹಿ, ಅಲ್ಲೊಂದು ಮಕರಂದ ಇದೆ, ಅಲ್ಲೊಂದು ಜೇನುತುಪ್ಪ ಇದೆ. ಅದನ್ನ ನಾನು ಮಧುಕರ, ಮಧುಕರ ಅಂದ್ರೆ ಮಧುವನ್ನ ಕುಡಿಯುವವರು ನಾನಂತ, ಮಧುಕರನಾಗುವ ಭಾಗ್ಯವ ಕರುಣಿಸಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ಯಾಕೆ ಸಿದ್ದಯ್ಯ ಪುರಾಣಿಕರ ಈ ವಚನಗಳನ್ನ ಓದ್ತಾ ಇರ್ಬೇಕಾದ್ರೆ ನಮ್ಗೆ ಎಷ್ಟೋ ಸಲ ನಮ್ಮ ಜೊತೆನಲ್ಲೇ ಮಾತಾಡ್ಕೊಂಡ ಅನುಭವ ಆಗುತ್ತೆ ಅಂತಂದ್ರೆ, ನಮ್ಮೆಲ್ಲರಲ್ಲೂ ಇದ್ದಿರಬಹುದಾದ ದೌರ್ಬಲ್ಯಗಳನ್ನ, ಮಿತಿಗಳನ್ನ, ಕೊರತೆಗಳನ್ನ, ನಾವು ದಿನನಿತ್ಯದ ಬದುಕಿನಲ್ಲಿ ಎದುರಿಸ್ತಾ ಇರುವಂತ ಸವಾಲುಗಳನ್ನ, ಈ ಎಲ್ಲವನ್ನೂ ಸಿದ್ದಯ್ಯ ಪುರಾಣಿಕರ ವಚನಗಳು ಅಭಿವ್ಯಕ್ತಿಸ್ತಾ ಹೋಗ್ತವೆ. ಎಲ್ಲರೂ ಎಲ್ಲರ ಮೇಲೆ ರೊಚ್ಚಿಗೆದ್ದಿದ್ದಾರೆ, ಯಾತಕ್ಕಾಗಿ ಈ ರೊಚ್ಚು, ಏನು ಕಾರಣ ಈ ಕೆರಳಿಕೆ? ನಾನರಿಯೆನಯ್ಯ ನೀನೇ ಒರೆಯಯ್ಯ, ಮೆಚ್ಚು ನಷ್ಟವಾದಾಗ ರೊಚ್ಚಿನದೇ ರಾಜ್ಯಭಾರವೇನಯ್ಯ? ಎದೆಯ ಮೆಚ್ಚು ಮಾಯವಾಗಿ ಹೊಟ್ಟೆಯ ಕಿಚ್ಚು ಕಿಡಿಗೆದರಿದರೆ ಹುಚ್ಚರ ಆಸ್ಪತ್ರೆಯಾಗದೇನಯ್ಯ ಜಗವೆಲ್ಲ? ಮಚ್ಚರದ ಮತ್ತಿನಲ್ಲಿರುವ ನಮ್ಮನ್ನು ಎಚ್ಚರಿಸಿ ಅಚ್ಚನನ್ನಿ ನಲ್ಮೆ ನ್ಯಾಯಗಳ ದಾರಿಯಲ್ಲಿ ನಯದೊಡನೆ ನಡೆಸಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ಎಲ್ಲರೂ ಎಲ್ಲರ ಮೇಲೆ ರೊಚ್ಚಿಗೆದ್ದಿದ್ದಾರೆ. ನಮ್ಮ ನೆರೆಯ ರಾಷ್ಟ್ರದಲ್ಲಿ ಜನ ರೊಚ್ಚಿಗೆದ್ದಿದ್ದ ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೀವಿ. ಜನ ರೊಚ್ಚಿಗೆದ್ದಿದ್ದಾರೆ. ಜನ ಯಾವಾಗ ರೊಚ್ಚಿಗೆ ಹೇಳ್ತಾರೆ? ಯಾತಕ್ಕಾಗಿ ಈ ರೊಚ್ಚು, ಏನು ಕಾರಣ ಈ ಕೆರಳಿಕೆ? ನೆಚ್ಚು ನಷ್ಟವಾದಾಗ ರೊಚ್ಚಿನದೇ ರಾಜ್ಯಭಾರವೇನಯ್ಯ. ನೆಚ್ಚು ಅಂದ್ರೆ ನಂಬಿಕೆ. ನಮ್ಮ ನಂಬಿಕೆ ನಷ್ಟವಾಗಿ ಹೋಗ್ಬಿಟ್ರೆ, ಜೊತೆಯಲ್ಲಿರೋವ್ರ ಬಗೆಗೆ, ನಮ್ಮನ್ನು ಆಳ್ತಾ ಇರೋವ್ರ ಬಗೆಗೆ, ನಾವು ನಂಬಿರುವ ವ್ಯವಸ್ಥೆಯ ಬಗೆಗೆ, ಅದು ಕಾನೂನು ಇರ್ಬೋದು, ಶಿಕ್ಷಣ ಇರ್ಬೋದು, ಯಾವುದೂ ಇರಬಹುದು, ನಮ್ಮ ವ್ಯವಸ್ಥೆಗಳು, ಆ ವ್ಯವಸ್ಥೆಗಳನ್ನು ಕುರಿತ ನಮ್ಮ ನೆಚ್ಚು, ನಮ್ಮ ನಂಬಿಕೆ ಅದು ಸೋತ್ ಹೋದಾಗ, ಆ ನಂಬಿಕೆ ಕಳೆದು ಹೋದಾಗ ಜನ ರೊಚ್ಚಿಗೆ ಹೇಳ್ದೆ ಏನ್ ಮಾಡ್ತಾರೆ? ರೊಚ್ಚಿಗೆದ್ದೇ ಹೇಳ್ತಾರೆ. ಎದೆಯ ಮೆಚ್ಚು ಮಾಯವಾಗಿ, ಯಾರನ್ನೋ ತುಂಬಾ ಪ್ರೀತಿಸಿದ್ವೋ, ಒಪ್ಕೊಂಡಿದ್ವೋ, ಮೆಚ್ಕೊಂಡಿದ್ವೋ, ಆ ಮೆಚ್ಚುಗೆ, ಆ ನಂಬಿಕೆ, ಆ ಪ್ರೀತಿ, ಆ ವಿಶ್ವಾಸ ಎಲ್ಲ ಹೊರಟೋಗುತ್ತಲ್ಲ. ಎಲ್ಲ ಹೊರಟೋದಾಗ ಅಲ್ಲಿ ಶುರು ಆಗೋದೆ ಒಂದು ಬಂಡಾಯ, ಅಲ್ಲೊಂದು ಕ್ರಾಂತಿ ಶುರು ಆಗುತ್ತೆ. ನಾವು ಯೋಚನೆ ಮಾಡ್ಬೇಕಾಗಿರೋದು ಏನನ್ನಂದ್ರೆ, ನಮ್ಮ ಕೈ ಮೀರಿ ಹೋಗೋದಕ್ಕೆ ಮುಂಚೆ ವ್ಯವಸ್ಥೆ ಯೋಚನೆ ಮಾಡ್ಬೇಕು, ಇದನ್ನ ಹೇಗೆ ನಾನು ಸರಿ ಮಾಡ್ಬೇಕು. ಅವರ ನಂಬಿಕೆ ಕಡಿಮೆ ಆಗ್ತಿದೆ ಅನ್ನೋವಾಗ್ಲೇನೆ ವ್ಯವಸ್ಥೆ ಅದರ ಸೂಕ್ಷ್ಮಗಳನ್ನು ತಿಳ್ಕೋಬೇಕು. ಅದರ ಸೂಕ್ಷ್ಮಗಳನ್ನು ತಿಳ್ಕೊಂಡು, ಹೌದಪ್ಪ ಇದು ಇನ್ನು ಕಷ್ಟಕ್ಕೆ ಬಂದ್ಬಿಡುತ್ತೆ ಅಂತ ಅದು ತಿಳ್ಕೋಬೇಕು ಅಂತ. ತಂದೆಯನ್ನಾದರೂ ತೊರೆ, ತಾಯಿಯನ್ನಾದರೂ ತೊರೆ, ಬಂಧುವನ್ನಾದರೂ ತೊರೆ, ಬಳಗವನ್ನಾದರೂ ತೊರೆ, ಮನೆ ಮಾರು ಸಿರಿ ಸೊತ್ತು ಏನೆಲ್ಲವನ್ನೂ ತೊರೆ, ಆದರೆ ಸ್ವತಂತ್ರ ಧೀರ ಸಿದ್ದೇಶ್ವರನಾಣೆ ನಿನಗೆ ತೊರೆಯದಿರು ಗುರುವ, ತೊರೆಯದಿರು ಗುರಿಯ, ತೊರೆಯದಿರು ದಿಟವ, ತೊರೆಯದಿರು ಗೆಲುವೆನೆಂಬ ಹಠವ. ಇವತ್ತು ನಾವು ಬಹಳ ಮತ್ತೆ ಮತ್ತೆ ಕೌನ್ಸಿಲಿಂಗಿನ ಬಗ್ಗೆ ಮಾತಾಡ್ತಾ ಇರ್ತೀವಿ. ಏನೋ ಮನುಷ್ಯರಲ್ಲಿ ಒಂದು ನಿತ್ಯಾತ್ಮಕವಾದ ಆಲೋಚನೆ ಇರಬೇಕು, ಒಂದು ಭರವಸೆಯ ನೋಟ ಇರಬೇಕು, ತನ್ನ ಬಗ್ಗೆ ತನ್ಗೊಂದು ನಂಬಿಕೆ ಇರಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ. ಇದು 100 ಬಿಕ್ಕಟ್ಟುಗಳು ಬರ್ತಾವೆ, ಸವಾಲ್ಗಳು ಬರ್ತಾವೆ ನಿಜ ಜೀವನದಲ್ಲಾದ್ರೆ ಅದನ್ನ ದಾಟುವ ಒಂದು ಮನಸ್ಥಿತಿಯನ್ನ, ಆ ಮನಸ್ಥಿತಿ ಬರೋದು ಎಲ್ಲಿಂದ ಅಂದ್ರೆ 2ರಿಂದ. ಒಂದು, ತನ್ನ ಬಗೆಗಿನ ನಂಬಿಕೆ ಮತ್ತು ತನ್ನ ಬಗೆಗಿನ ಪ್ರೀತಿಯಿಂದ. 2ನೇದ್ದು, ಲೋಕದ ಬಗೆಗೆ, ಬದುಕಿನ ಬಗೆಗೆ ನಮಗ್ ಪ್ರೀತಿ ಇರಬೇಕು. 3ನೇದ್ದು, ಯಾವುದನ್ನ ನಾನು ನನ್ನ ಬದುಕಿನ ದಾರಿ ಅಂತ ತಿಳ್ಕೊಂಡಿದ್ದೀನೋ, ಗುರಿ ಅಂತ ತಿಳ್ಕೊಂಡಿದ್ದೀನೋ ಅದ್ರ ಬಗೆಗೆ ನನ್ಗೊಂದು ಪ್ರೀತಿ ಇರಬೇಕು. ಹಾಗಿದ್ದಾಗ ಮಾತ್ರ ಇದು ನಿಜವಾಗಿಯೂ ಉಳಿಯುತ್ತೆ ಅಂತ.
ಒಟ್ಟಾರೆಯಾಗಿ ಸುಧಯ ಪುರಾಣಿಕರ ಬಗೆಗೆ ಏನನ್ನು ಹೇಳಬಹುದು? ಒಟ್ಟಾರೆಯಾಗಿ ಸುಧಯ ಪುರಾಣಿಕರ ಬಗೆಗೆ ನನಗನ್ಸೋದು ಏನು ಅಂತಂದ್ರೆ, ಇವರೊಬ್ಬ ಸಾಮಾಜಿಕ ಪ್ರಜ್ಞೆಯ ಬರಹಗಾರ ಅನ್ನೋದು. ಆ ಸಾಮಾಜಿಕ ಪ್ರಜ್ಞೆಯಲ್ಲಿ ಅವರು ಇಡೀ ಲೋಕವನ್ನು ಒಳಗೊಳ್ಳೋದಕ್ಕೆ ನೋಡ್ತಾರೆ. ಅಂದ್ರೆ ಇವರಲ್ಲಿ ಒಂದು ಇನ್ಕ್ಲೂಸಿವ್ ಅಂತ ಕರಿಬಹುದಾದ ಒಳಗೊಳ್ಳುವ ಒಂದು ಗುಣ, ಒಂದು ಶಕ್ತಿ ಮತ್ತು ಒಂದು ಹಂಬಲ ಎಲ್ಲವೂ ಇದೆ ಸುಧಯ ಪುರಾಣಿಕರಲ್ಲಿ. ಅದರಿಂದ ಕಾವ್ಯವನ್ನ ಇವರು ಸ್ವಗತಕ್ಕೆ ತನಗೋಸ್ಕರ ಅಂತಲ್ಲ, ಬದಲಿಗೆ ಅವರು ಲೋಕದ ಜೊತೆನಲ್ಲಿ ಅದ್ರ ಜೊತೆಗಿನ ಸಂಬಂಧ ಮತ್ತು ಲೋಕವನ್ನ ಕುರಿತು ತನ್ನ ಹೊಣೆಗಾರಿಕೆ, ಆ ಹೊಣೆಗಾರಿಕೆಯಲ್ಲಿ ಅವರು ಮೊದಲು ಯಾರನ್ನ ಗುರಿಯಾಗಿಸ್ಕೋತಾರೆ ಅಂದ್ರೆ ತನ್ನನ್ನ. ಲೋಕಕ್ಕೆ ಉಪದೇಶ ಮಾಡ್ತಾರ ಇವರು ಸಾಮಾಜಿಕ ಪ್ರಜ್ಞೆಯ ಕವಿ ಅಂತಂದ್ರೆ ನೆವರ್. ಇವರು ಲೋಕಕ್ಕೆ ಉಪದೇಶ ಮಾಡುವ ಯಾವ ಇರಾದಿಯನ್ನು ಹೊಂದಿದವರಲ್ಲ. ಅವ್ರು ಹೇಳೋದು ಏನನ್ನ ಅಂದ್ರೆ, ನನ್ನನ್ನ ನಾನು ಸರಿ ಮಾಡ್ಕೊಳ್ಬಹುದಾದ್ರೆ, ನನ್ನ ಮಿತಿಗಳಿಂದ ನನಗೆ ಹೊರಗೆ ಬರಕ್ ಸಾಧ್ಯ ಆಗಬಹುದಾದ್ರೆ ಅದೇ ನಾನು ಲೋಕಕ್ಕೆ ಕೊಡಬಹುದಾದ ಬಹಳ ದೊಡ್ಡ ಕೊಡುಗೆ ಅಂತ ಹೇಳ್ತಾರೆ. ಮತ್ತು ಆ ದಾರಿ ಬಹಳ ಕಷ್ಟದ್ದು. ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು, ಮನಸ್ಸಿನ ದೌರ್ಬಲ್ಯಗಳನ್ನು ಮೀರ್ಕೊಳ್ಳೋದು, ಬುದ್ಧಿಯ ವಿಕಾರಗಳನ್ನು ಮೀರ್ಕೊಳ್ಳೋದು, ಸ್ವಾರ್ಥವನ್ನು ಮೀರ್ಕೊಳ್ಳೋದು, ಅವು ಯಾವುದು ಸುಲಭದ್ದಲ್ಲ. ಅದರಿಂದಲೇ ಸುಧಯ ಪುರಾಣಿಕರು ಹಿಡಿದಿರೋದು ಒಂದು ಕಷ್ಟದ ದಾರಿ. ಆ ಕಷ್ಟದ ದಾರಿಯಲ್ಲಿ ನಾನು ನಡೆದು ನಡೆ ಮತ್ತು ನುಡಿ ಆ ಎರಡನ್ನೂ ಅಭಿನ್ನವಾಗಿಸ್ಕೋಬೇಕು ಅನ್ನೋದು ಇವರ ಮೂಲ ಗುರಿ ಅಂತ ನನ್ಗನ್ಸುತ್ತೆ. ನನ್ನ ನಡೆಯೊಂದು ಪರಿ ನುಡಿಯೊಂದು ಪರಿ ಆಗದೆ ನಡೆ ಮತ್ತು ನುಡಿಗಳು ಒಂದಾಗುವ ಒಂದು ಅಸಾಧಾರಣವಾದ ದಾರಿಯಲ್ಲಿ ಸುಧಯ ಪುರಾಣಿಕರು ನಡೆದಿರುವ ಹಾಗೆ ಕಾಣಿಸುತ್ತೆ ನನಗೆ. ಸೊ ಇಂತಹ ಸುಧಯ ಪುರಾಣಿಕರನ್ನ, ಯಾವ ಸುಧಯ ಪುರಾಣಿಕರು ಇವತ್ತಿಗೂ ನಮ್ಗೆ ಮಾರ್ಗದರ್ಶನವನ್ನ ಮಾಡಬಲ್ಲ, ಬೆಳಕನ್ನ ತೋರಿಸಬಲ್ಲಂತ ಶಕ್ತಿಯನ್ನು ಹೊಂದಿದವರಾಗಿದ್ದಾರೋ ಅಂಥವರ ಬರವಣಿಗೆಯ ಬಗೆಗೆ ಕೆಲವು ಮಾತುಗಳನ್ನ ನಿಮ್ ಜೊತೆಯಲ್ಲಿ ಹಂಚಿಕೊಳ್ಳುವ ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಕ್ಕಾಗಿ ಬಸವ ಸಮಿತಿಯವರಿಗೆ ಮತ್ತು ಸುಧಯ ಪುರಾಣಿಕರ ಕುಟುಂಬದವರಿಗೆ ನಾನು ಕೃತಜ್ಞಳಾಗಿದ್ದೀನಿ. ನಮಸ್ಕಾರ. ನಾನಿತ್ತಲೆಳೆದಡೆ ತಾನತ್ತಲೆಳೆವುದು, ನಾನಿತ್ತಲೆಳೆದಡೆ ತಾನತ್ತಲೆಳೆವುದು. ತಾಬೇರೆಯನ್ನ ನಳಲಿಸಿ ಕಾಡಿತ್ತು, ತಾಬೇರೆಯನ್ನ ನಳಲಿಸಿ ಕಾಡಿತ್ತು, ತಾಬೇರೆಯನ್ನ ಬಳಲಿಸಿ ಕಾಡಿತ್ತು, ತಾಬೇರೆಯನ್ನ ಬಳಲಿಸಿ ಕಾಡಿತ್ತು. ಕೂಡಲ ಸಂಗನ ಕೂಡಿ
ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು. ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು.